ಕನಕಪುರ ಅರಣ್ಯ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಚಿರತೆ ದಿನಾಚರಣೆ ಮತ್ತು ಜಾಗೃತಿ ಕಾರ್ಯಾಗಾರವನ್ನು ರೂರಲ್ ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಜಿಲ್ಲಾ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ರಾಮಕೃಷ್ಣ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅರಣ್ಯ ಸಮತೋಲನಕ್ಕೆ ಚಿರತೆಗಳು ಅವಶ್ಯಕ. ಸಸ್ಯಾಹಾರಿ ಪ್ರಾಣಿಗಳನ್ನು ಆಹಾರವಾಗಿ ಸೇವಿಸುವ ಚಿರತೆಗಳು ಅರಣ್ಯದ ಉಳಿವಿಗೆ ಮತ್ತು ಸಮತೋಲನಕ್ಕೆ ಕಾರಣವಾಗುತ್ತವೆ. ಹಾಗೆಯೇ ಹುಲಿ ಮತ್ತು ಇತರ ಮಾಂಸಾಹಾರಿ ಪ್ರಾಣಿಗಳು ಸಹ ಅರಣ್ಯ ಸಮತೋಲನಕ್ಕೆ ಕಾರಣವಾಗುತ್ತವೆ. ಹಾಗಾಗಿ ಚಿರತೆಗಳನ್ನು ಕಾಪಾಡಬೇಕಾದ ಜವಾಬ್ದಾರಿ ಸಾರ್ವಜನಿಕರ ಮೇಲಿದೆ ಎಂದರು. ಕಾಲೇಜು ವಿದ್ಯಾರ್ಥಿಗಳಿಂದ ಚಿರತೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಘೋಷವಾಕ್ಯದೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ವಲಯ ಅರಣ್ಯಾಧಿಕಾರಿ ರವಿ, ರಾಮನಗರ ವಲಯ ಅರಣ್ಯಾಧಿಕಾರಿ ಮಹಮ್ಮದ್ ಮನ್ಸೂರ್, ಚನ್ನಪಟ್ಟಣ ಆರ್ಎಫ್ಒ ಮಲ್ಲೇಶ್, ಮಾಗಡಿ ಆರ್ಎಫ್ಒ ಚೈತ್ರ, ಸಾತನೂರು ಡಿಆರ್ಎಫ್ಒ ಬಾಲಕೃಷ್ಣ, ಪರಿಸರ ಪ್ರೇಮಿ ಸಂಘದ ಅಧ್ಯಕ್ಷ ಮರಸಪ್ಪ ರವಿ, ರೂರಲ್ ಕಾಲೇಜ್ ಪ್ರಾಂಶುಪಾಲರಾದ ರುದ್ರೇಶ್ ಮತ್ತು ಶ್ರೀನಿವಾಸ್ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಏನು ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ತಿಳಿವಾಗಿದೆ. ಯಾಕೆಂದರೆ ಪ್ರಪಂಚದ ಅತಿ ವೇಗದ ಪ್ರಾಣಿಯಾದಂತಹ ಚೀತಾ ಬೆಕ್ಕಿನ ಸಂತತಿಗೆ ಸೇರಿದ್ದು. ಈ ಚಿರತೆಗಳ ಸಂತತಿಯು ಅಳಿವಿನಂಚಿನಲ್ಲಿರೋದ್ರಿಂದ ಮತ್ತು ಅಕ್ರಮ ಬೇಟೆಯಾಡುವುದರ ವಿರುದ್ಧ ಜಾಗೃತಿ ಮೂಡಿಸುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭಾರತದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗಿದ್ದ ಚೀತಾಗಳ ಸಂತತಿಯನ್ನು ಮರುಸ್ಥಾಪಿಸಲು 2022ರಲ್ಲಿ ಪ್ರಾಜೆಕ್ಟ್ ಚೀತಾ ಆರಂಭಿಸಿ, ಇದರಡಿಯಲ್ಲಿ ಆಫ್ರಿಕಾದ ನಮಿಬಿಯಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ಚೀತಾಗಳನ್ನು ತಂದು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಬಿಡಲಾಗಿದೆ. ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ಚಿರತೆಗಳ ಜಾಗೃತಿ ದಿನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಲಿದ್ದಾರೆ ರೂರಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸಾಯಿ ವೈಷ್ಣವಿ. ಲಂಬೋದರಲ ಕುಮಿಕರ
श्री गणनाथ सिंधुरावण करुण सागर करिवदना लंबोदर लकुमिकरा सिद्धाचारण गण सेवित सिद्धि विनायक ते नमो नमो लंबोदर लकुमिकरा सकल विद्यादि पूजित सर्वोत्तम ते नमो नमो लंबोदर लकुमिकरा अंबासुत अमर विनुत लंबोदर लकुमिकरा. ಬೆಳಗಿನ ಶುಭೋದಯಗಳು. ಪೂಜ್ಯ ಶ್ರೀ ಎಸ್ ಕರಿಯಪ್ಪ ಸಾಹೇಬರ ಪಾದಗಳಿಗೆ ವಂದಿಸುತ್ತಾ ಅಂತಾರಾಷ್ಟ್ರೀಯ ಚಿರತೆ ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ RS ಅಧ್ಯಕ್ಷರಾದ ಶ್ರೀ HK ಶ್ರೀಕಂಠ ಸಾಹೇಬರು ಕೇಳಿಕೊಂಡಾಗ ಅವರು ಸ್ಥಳಾವಕಾಶವನ್ನು ನೀಡಿ ಈ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಕೆಲವು ಕಾರಣಗಳಿಂದ ಅವರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಅವರ ಅನುಪಸ್ಥಿತಿಯಲ್ಲಿ ಸಾಹೇಬರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಿಮ್ಮ ನೆಚ್ಚಿನ ರಾಮಕೃಷ್ಣಪ್ಪ ಸಾಹೇಬರು, ಅವರು ಈ ಕಾಲೇಜಿನ ವಿದ್ಯಾರ್ಥಿಯಾಗಿ ಇದೇ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ನಂತರ ಅರಣ್ಯ ಇಲಾಖೆಗೆ ಸೇರಿ ಅಲ್ಲಿ ಭಾರತೀಯ ಅರಣ್ಯ ಸೇವೆಯನ್ನು ಗಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಇಲಾಖೆ ಪರವಾಗಿ, ಈ ಸಂಸ್ಥೆಯ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಂತರ ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಫಸ್ಟ್ ಡಿಸ್ಕಸ್ ಮಾಡಿದ್ದೆ ನಮ್ಮ ಕೆಂಪೇಗೌಡ ಸಾಹೇಬ್ರ ಹತ್ರ, ನನ್ನ ಗುರುಗಳವರು. ಅವರು ಈ ಸ್ಥಳಾವಕಾಶ ನೀಡಿ ಎಲ್ಲ ವಿದ್ಯಾರ್ಥಿಗಳನ್ನ ಈ ಜಾತ್ರೆಗೆ ಬರಮಾಡಿಕೊಂಡು ವ್ಯವಸ್ಥೆ ಮಾಡಿರ್ತಾರೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ, ಇಲಾಖೆ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅಂತಾರಾಷ್ಟ್ರೀಯ ಚಿರತೆ ದಿನದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳನ್ನ ಕಳಿಸಿ ನಾನು ಇವರು ರುದ್ರೇಶ್ ಸರ್ ಹತ್ರ ಡಿಸ್ಕಸ್ ಮಾಡಿದಾಗ ಅವರೇನೆ ಹೊರಗಡೆ ಬಂದು ಬಹಳ ಖುಷಿಯಿಂದ, ಇಲ್ಲ ಸರ್ ಇಂಥ ಕಾರ್ಯಕ್ರಮಗಳಿಗೆ ಬೇರೆ ಕಾರ್ಯಕ್ರಮಗಳು ಇದ್ರೆ ನಮ್ಮ ವಿದ್ಯಾರ್ಥಿಗಳು ಕಳಿಸ್ತೀವಿ, ಇತ್ತೀಚಿನ ದಿನಗಳಲ್ಲಿ ಅಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅಂತೇಳಿ ವಿದ್ಯಾರ್ಥಿಗಳನ್ನು ಕಳಿಸಿ ಜಾತ್ರೆಗಳಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಎಲ್ಲರೂ ಪರಿಸರ ತಜ್ಞರು, ಪರಿಸರ ಪ್ರಶಸ್ತಿ ಪುರಸ್ಕೃತರಾದ ಮಸಪ್ಪ ರವಿ ಸಾಹೇಬರು ಹೇಳ್ದೇವಲ್ಲಿ ಎಲ್ಲ ಇಂಥ ಕಾರ್ಯಕ್ರಮಗಳಿಗೆ ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆಯಲ್ಲಿ, ವನ ಮಹೋತ್ಸವದಲ್ಲಿ ಎಲ್ಲ ಅವರು ಸ್ವತಃ ಪಾಲ್ಗೊಳ್ತಾರೆ ಹಾಗೂ ಈ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಆಗಮಿಸಿರುವ ವಿಪಿನ್ ರಾಯ್ ಮತ್ತು ಅಕ್ಷಯ್ ಕುಮಾರ್ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಿನ್ನೆಯಿಂದ ನಮ್ಮ ಜೊತೆ ಇದ್ದು ರಾಮಚಂದ್ರೇಗೌಡರು ಎಲ್ಲ ವ್ಯವಸ್ಥೆ ಮಾಡಿ ಸ್ಟೂಡೆಂಟ್ಸ್ ಕರ್ಕೊಂಡ್ಬಂದು ಎಲ್ಲ ಮಾಡಿದ್ದಾರೆ. ಅವರು ಪ್ರೋತ್ಸಾಹ ನೀಡಿದ್ದಾರೆ. ಅವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಇವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಅವರು ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಇಲಾಖೆಯಿಂದ ಬಂದಿರುವ ಸಹಾಯಕ ಅರಣ್ಯ ಸಂರಕ್ಷಣೆಗಾದ ನಾಗೇಂದ್ರ ಪ್ರಸಾದ್ ಸರ್, ಶ್ರೀನಿವಾಸ್ ಸರ್, ನಮ್ಮ ಚೈತ್ರಾ ಮೇಡಮ್ ಹಾಗೂ ವಲಯಾಧಿಕಾರಿಗಳಾದ ಮೊಹಮ್ಮದ್ ಮನ್ಸೂರ್ ಅವರು, ಚೈತ್ರಾ ಮೇಡಮ್ ಅವರು ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ರವಿ ಸರ್ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮದ ವೇದಿಕೆಯ ಗಣ್ಯರು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ಗಿಡಕ್ಕೆ ನೀರು ಹಾಕುವ ಮೂಲಕ ಮತ್ತು ದೀಪವನ್ನು ಹಚ್ಚುವುದರ ಮೂಲಕ ಜೋರಾದ ಚಪ್ಪಾಳೆಗಳು
ವೇದಿಕೆಯ ಗಣ್ಯರು ಪೂಜ್ಯರಿಗೆ ಪುಷ್ಪ ನಮನವನ್ನ ಸಲ್ಲಿಸಲಿದ್ದಾರೆ. ತಾವೆಲ್ಲರೂ ಕೂಡ ಚಪ್ಪಾಳೆ ಸಲ್ಲಿಸಿದಂತಹ ಗಣ್ಯರಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನೋಡಿ ಚೈತ್ರ ಎಮ್ಮೆ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಇವತ್ತೆಲ್ರಿಗೂ ಈಗ ಆಲ್ರೆಡಿ ತಿಳಿದೇ ಇದೆ ಅಂತಾರಾಷ್ಟ್ರೀಯ ಚಿರತೆ ದಿನಾಚರಣೆ ಅಂತ ಹೇಳ್ಬಿಟ್ಟು. ಇವತ್ತು ಈ ಕನಕಪುರ ತಾಲೂಕು ನಾನು ಬಂದು 1 ವರ್ಷ ಆಗ್ತಾ ಇದೆ. ಏನ್ ಅನಿಸ್ತು ಅಂದ್ರೆ ಪ್ರಕೃತಿ ಮಡ್ಲಲ್ಲಿ ಕನಕಪುರ ತಾಲೂಕಿದೆ ಅಲ್ವಾ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಬೆಟ್ಟ, ಪರಿಸರ ಈ ತರ ಇರೋದ್ರಿಂದ ನಮ್ಮ ಜೊತೆ ಪ್ರಾಣಿಗಳು ಇರೋದು ಮುಖ್ಯ. ಈ ಸಂದರ್ಭದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಮಾತು ಹೇಳಿದ್ದಾರೆ, ಯಾವುದೇ ಪ್ರಾಣಿಗಳು ಇಲ್ಲದೆ ಇದ್ರೆ ಭೂಮಿ ಮೇಲೆ ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣಿಸ್ತವೆ ಅಂತ. ನಾವು ಹೇಗೆ ಕಲರ್ಫುಲ್ ಆಗಿ ಇರ್ತೀವೋ ಪ್ರಕೃತಿಗೆ ಪ್ರಾಣಿ ಪಕ್ಷಿಗಳು ಮತ್ತೆ ಮನುಷ್ಯರು ಎಲ್ಲರೂ ಭೂಷಣನೇ. ಆದ್ರೆ ನಾವು ಮನುಷ್ಯರು ಅವ್ರ ಮೇಲೆ ನಾವು ಸವಾರಿ ಮಾಡೋದ್ರಿಂದ ಅದ್ರ ಸಂತತಿ ಕ್ಷೀಣಿಸ್ತಾ ಇರೋದ್ರಿಂದ ಈಗ ಒಂದೊಂದೇ ಒಂದು ಪ್ರಾಣಿಗಳಿಗೆ ದಿನಾಚರಣೆನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಚಿರತೆ ದಿನಾಚರಣೆನ 2003ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತೆ ಏನಪ್ಪಾ ಅಂತಂದ್ರೆ ಈ ವರ್ಷದ ಥೀಮು ಸೇವ್ ಎ ಸ್ಪಾಟ್ ಫಾರ್ ದೆಮ್. ಅಂದ್ರೆ ಅವರು ಇರ್ಬೇಕು, ನಾವು ಇರ್ಬೇಕು ಈ ಪ್ರಪಂಚದಲ್ಲಿ. ನಾವಾದ್ರೆ ಮಾತಾಡ್ತೀವಿ, ಅವು ಮೂಕ ಪ್ರಾಣಿಗಳು ಮಾತಾಡಲ್ಲ. ಈ ಒಂದು ಚಿರತೆಗೆ ಏನಂತಾರೆ ಅಂದ್ರೆ ಸೈಂಟಿಫಿಕ್ ನೇಮು ಪ್ಯಾಂಥೆರಾ ಪ್ಯಾರಡಸ್ ಅಂತ ಇದೆ. ಮತ್ತೆ ಇವತ್ತು ಈ ನಿಮ್ಮಂತ ಯುವ ಪೀಳಿಗೆ ಮುಂದೆ ಈ ಕಾರ್ಯಕ್ರಮ ಆಗ್ತಾ ಇರೋದು ಹೆಚ್ಚಿನ ಖುಷಿ ಇದೆ. ಮತ್ತೆ ಈ ಚಿರತೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಸಾಲಿಟರಿ ಅನಿಮಲ್, ಅಂದ್ರೆ ಒಂದೇ ಇದ್ರೂ ಅದು ಬದುಕುತ್ತೆ. ತಾಯಿಯಿಂದ ಬೇರ್ಪಟ್ಟು ತಾಯಿಯಿಂದ ಏನು ಬೇಟೆ ಸ್ಕಿಲ್ಸ್ ಎಲ್ಲ ಕಲ್ತ ಮೇಲೆ ಅದು ಬದುಕುತ್ತೆ. ಮತ್ತೆ ಎಲ್ಲ ಬೇಕಾದ್ರೂ ಇರುತ್ತೆ. ನೀವೇ ನೋಡಿದ್ದೀರಾ ಸುತ್ತಮುತ್ತ ಟೌನ್ ಸುತ್ತ ತುಂಬಾ ನಾಚಿಕೆ ಉಳ್ಳಂತ ಸ್ವಭಾವ ಪ್ರಾಣಿ, ಶೈ ಅನಿಮಲ್ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ. ಮತ್ತೆ ಇಂಡಿಯಾದಲ್ಲಿ ಅಂದಾಜು ಒಂದು 14,000ವರೆಗೂ ಪಾಪ್ಯುಲೇಷನ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ. ಮತ್ತೆ ಕರ್ನಾಟಕದಲ್ಲಿ ಹತ್ತತ್ರ 1,800 ಚಿಲ್ಲರೆ ಇದೆ. ಮತ್ತೆ ಬೆಂಗಳೂರು ಸಿಟಿನ ಲೆಪರ್ಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತೆ ಈ ವನ್ಯ ಪ್ರಾಣಿಗಳ ಲೋಕದಲ್ಲಿ 5 ಬಿಗ್ ಕ್ಯಾಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಂದು ಲೆಪರ್ಡ್ ಯಾವ ಜಾತಿಗೆ ಸೇರಿದೆ ಅಂತ ಗೊತ್ತಾಯ್ತಾ? ಈಗ ಯಾವ ಜಾತಿ? ಈಗ 5 ಬಿಗ್ ಕ್ಯಾಟ್ಸ್ ಇದೆ. ಒಂದು ಬೆಂಗಾಲ್ ಟೈಗರ್, ಏಷಿಯಾಟಿಕ್ ಲಯನ್, ಇಂಡಿಯನ್ ಲೆಪರ್ಡ್, ಸ್ನೋ ಲೆಪರ್ಡ್ ಹಿಮಾಲಯ ಕಡೆ ಇರುತ್ತೆ, ಇನ್ನೊಂದು ಕ್ಲೌಡೆಡ್ ಲೆಪರ್ಡ್ಸ್ ಅಂತ ಹೇಳಿ. ಮತ್ತೆ ಇವಾಗ ಈ ಚಿರತೆಗೆ ಯಾವ ಒಂದು ಕಾನೂನು ನಡಿ ಸಂರಕ್ಷಣೆ ಇದೆ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಹೇಗೆ ನಮ್ಗೆ ಕಾನ್ಸ್ಟಿಟ್ಯೂಷನ್ ಇದೆಯೋ ಈ ಪ್ರಾಣಿಗಳಿಗೆ ಕೆಲವೊಂದು ವನ್ಯಜೀವಿಗಳಿಗೆ ಮರಗಳಿಗೆಲ್ಲ ಒಂದೊಂದು ಕಾಯ್ದೆ ಕಾನೂನುಗಳಿದೆ. ಈ ಒಂದು ಚಿರತೆನ ಶೆಡ್ಯೂಲ್ 1 ಅಂದ್ರೆ ದುರ್ಬಲಗೊಂಡಿದೆ ಮತ್ತೆ ಅದ್ರದ್ದು ಪಾಪ್ಯುಲೇಷನ್ ಕ್ಷೀಣಿಸ್ತಾ ಇರೋದ್ರಿಂದ ಅದನ್ನು ಶೆಡ್ಯೂಲ್ 1 ಅಲ್ಲಿ ರಕ್ಷಿಸ್ಕೊಳ್ಬೇಕಾದಂತಹ ಪ್ರಾಣಿ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಮತ್ತೆ ಇದು ಬೇಟೆಯಾಡಿ ತನ್ನ ದೈನಂದಿನ ಜೀವನನ ಸಾಗಿಸ್ಕೊಳ್ತದೆ, ಟೆರಿಟರಿನ ಮಾರ್ಕ್ ಮಾಡ್ಕೊಳ್ಳುತ್ತೆ. ಕ್ಯಾಟ್ ಫ್ಯಾಮಿಲಿ ಎಲ್ಲ ಟೆರಿಟರಿನ ಮಾಡ್ಕೊಳ್ತಾರೆ. ಮತ್ತೆ ಇನ್ನು ಹೆಚ್ಚಿನ ವಿಚಾರನ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಂಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳ ಜೊತೆಯಲ್ಲಿ ಆಚರಣೆ ಮಾಡಲು ನಿರ್ಧರಿಸಿದಂಥ ಅರಣ್ಯ ಇಲಾಖೆಯ ಮುಖ್ಯಸ್ಥರಾದಂಥ ನನ್ನ ಸ್ನೇಹಿತರು ಆದಂಥ ರಾಮಕೃಷ್ಣ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು. ರವಿಕುಮಾರ್ ಸರ್ ಅವರು ಭಾಳ ಸಾರಿ ನನ್ನ ಭೇಟಿ ಮಾಡಿ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಇದನ್ನೆಲ್ಲ ತುಂಬ ವಿವರವಾಗಿ ವಿವರಣೆ ನೀಡಿದರು. ನಾನು ತುಂಬ ಖುಷಿಯಿಂದ ಇದನ್ನು ಅಕ್ಸೆಪ್ಟ್ ಮಾಡಿದೆ. ವಿದ್ಯಾರ್ಥಿಗಳೇ, ಈ ಸಮಾರಂಭದ ಎಲ್ಲ ಗಣ್ಯರೇ, ಪತ್ರಿಕಾ ಸ್ನೇಹಿತರೆ, ಒಂದು ದೇಶ ಮುಂದುವರೆದ ದೇಶ ಅಂತ ಪರಿಗಣಿಸಬೇಕಾದ್ರೆ ಆ ದೇಶದ ಒಟ್ಟು ವಿಸ್ತೀರ್ಣದಲ್ಲಿ 33% ಅರಣ್ಯ ಇರಬೇಕು. ಅದನ್ನ ಆ ಕಂಟ್ರಿಯನ್ನ ಡೆವಲಪ್ಡ್ ಕಂಟ್ರಿ ಅಂತ ಕರೀತಾರೆ. ಅರಣ್ಯ ಅದು 33% ಕಮ್ಮಿ ಇದ್ರೆ ಅದನ್ನ ಡೆವಲಪ್ಡ್ ಕಂಟ್ರಿಯ ಸ್ಥಾನದಲ್ಲಿ ಅದನ್ನ ಸೇರಿಸಲ್ಲ. ಅರಣ್ಯದ ಸಂಪತ್ತು ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಅವರಿಂದ ಈ ನಮ್ಮ ಲೈಫ್ ಸೈಕಲ್, ಹ್ಯೂಮನ್ ಲೈಫ್ ಸೈಕಲ್ ಸುಲಲಿತವಾಗಿ ನಡಿಬೇಕಾದ್ರೆ ಆ ಅರಣ್ಯದಲ್ಲಿ ಆ ಸಂಪತ್ತೆಲ್ಲ ಇರಬೇಕು. ಮನುಷ್ಯನ ದುರಾಸೆಯಿಂದ ದೇಶದ ಅಭಿವೃದ್ಧಿ ಈ ನೆಪದಲ್ಲಿ ನಾವು ಅರಣ್ಯವನ್ನ ನಾಶ ಮಾಡಿದ್ದೇವೆ.
ನಾನು ಅನುಭವಿಸಿದಂತ ಅರಣ್ಯದ ಸುಖವನ್ನ ನೀವು ಅನುಭವಿಸ್ತಾ ಇಲ್ಲ. ಮುಂದಿನ ಪೀಳಿಗೆಗೆ ಈ ಅರಣ್ಯ ಅತ್ಯವಶ್ಯಕ. ಇನ್ನು ಪ್ರಕೃತಿಯ ವಿರುದ್ಧವಾಗಿ ನಾವು ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದಂತ ಸರ್ಕಾರ ಅರಣ್ಯವನ್ನ ಸಂರಕ್ಷಿಸಲು ಅನೇಕ ಕಾಯ್ದೆಗಳನ್ನ, ವೈಲ್ಡ್ ಲೈಫ್ ಆಕ್ಟ್ಗಳನ್ನ ತಂದಿದೆ. ಕಾರಣ ಇಷ್ಟೇ, ನೀವುಗಳು ಈ ರಾಷ್ಟ್ರದ ಸಂಪತ್ತು, ವಿದ್ಯಾರ್ಥಿಗಳು, ಯುವಕರು ಈ ರಾಷ್ಟ್ರದ ಸಂಪತ್ತು. ಸೊ ಈಗ ಆ ಸಂಪತ್ತಿನ ಆರೋಗ್ಯವಾಗಿರಬೇಕು, ಅವರಲ್ಲಿ ಪಾಸಿಟಿವ್ ಆಟಿಟ್ಯೂಡ್ಸ್ ಬರಬೇಕಂದ್ರೆ ಪ್ರಕೃತಿಯನ್ನ ನಾವು ಉಳಿಸಬೇಕು. ಪ್ರಕೃತಿ ನಾರ್ಮಲ್ ಸ್ಟೇಜ್ ಅಲ್ಲಿ ಇದ್ದಾಗ ಕರೆಕ್ಟಾಗಿ ಆ ಜಾಗಕ್ಕೆ ಆನ್ಯುವಲ್ ರೈನ್ಫಾಲ್ ಆಗುತ್ತೆ, ಪ್ಯೂರ್ ಏರ್ ಸಿಗುತ್ತೆ. ಆಗ ಆ ದೇಶದ ಸಂಪತ್ತು ಆದಂತ ನಿಮಗಳಿಗೆ ಆರೋಗ್ಯ ಸೃಷ್ಟಿ ಆಗುತ್ತೆ. ಇದೆಲ್ಲವನ್ನ ಅರಿತಂತ ಸರ್ಕಾರ, ಇಲಾಖೆಗಳು ಇಂಥ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ತಾರೆ. ಅಂದ್ರೆ ನಾವುಗಳು ನಿಮ್ಮಂಗಿದ್ದಾಗ ನಾವು ತುಂಬಾ ಇಂಟೀರಿಯರ್ ಹಳ್ಳಿನಲ್ಲಿ ಇದ್ರು ನಾವು ಈ ಕಾಡು ಪ್ರಾಣಿಗಳನ್ನ ನೋಡ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಅವರ ಹ್ಯಾಬಿಟಾಟ್ಗೆ ಇವತ್ತಿನ ಥೀಮೆ ಅದು, ಸೇವ್ ದ ಸ್ಪಾಟ್ ಫಾರ್ ದೆಮ್. ಅವರ ಜಾಗವನ್ನ ಉಳಿಸಿ, ಅವರ ಹ್ಯಾಬಿಟಾಟ್ಗೆ ನೀವು ಕೈ ಹಾಕ್ಬೇಡಿ. ಯಾಕೆಂದ್ರೆ ದಟ್ಟವಾದ ಅರಣ್ಯ ಇತ್ತು, ಅರಣ್ಯದಲ್ಲಿ ಅವು ತಮ್ಮ ಜೀವನವನ್ನ ಮಾಡ್ತಾ ಇದ್ದು. ಆಮೇಲೆ ಈ ಕ್ಯಾಟ್ ಫ್ಯಾಮಿಲಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದ್ರೆ, ತನ್ನ ಟೆರಿಟರಿಯನ್ನು ಬಿಟ್ಟು ಅದು ಬರಲ್ಲ. ಅದು ತನ್ನ ಟೆರಿಟರಿಗೆ ಧಕ್ಕೆ ಆದಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಜಾಗಕ್ಕೆ ಅದು ಬರುತ್ತೆ. ಸೊ ಇಷ್ಟು ಇವತ್ತು ಮನೆ ಪಕ್ಕಕ್ಕೆ ಚಿರತೆ ಬಂತು, ಹೊಲಕ್ಕೆ ಆನೆ ಬಂತು, ಇನ್ನೊಂದೆಲ್ಲ ಹುಲಿ ನೋಡ್ದು ಅಂದ್ರೆ ಅದಕ್ಕೆ ನೇರವಾಗಿ ಈ ಮನುಷ್ಯರಾದಂತ ನಮ್ಮ ದುರಾಶೆಯ ಕಾರಣ. ಇದರಿಂದ ಈ ಕಾರ್ಯಕ್ರಮದಿಂದ ನಿಮಗೆ ಏನು ಅರಿವಾಗಬೇಕು ಅಂದ್ರೆ, ಅರಣ್ಯ ಇದ್ರೆ ನಮ್ಮ ಜೀವನ ಆರೋಗ್ಯಕರವಾಗಿರುತ್ತೆ. ಈ ಮಾಹಿತಿಯನ್ನು ನೀಡಲೆಂದೇ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಈ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇದ್ದದಕ್ಕೆ ಅರಣ್ಯ ಇಲಾಖೆಯವರು ನಮ್ಮ ಕಾಲೇಜನ್ನ ಆಯ್ಕೆ ಮಾಡಿಕೊಂಡು ನಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದು ನಮಗೋಸ್ಕರ. ನಾನು ಇವತ್ತು ಪ್ರತಿಜ್ಞೆ ಮಾಡಬೇಕು ನನ್ನನ್ನೇ, ನಾನು ಅರಣ್ಯವನ್ನ ನಾಶ ಮಾಡಲ್ಲ. ನನ್ನಿಂದ ಆಗೋದಾದ್ರೆ, ಸಾಧ್ಯವಾಗೋದಾದ್ರೆ ನಾನು ಒಂದು ಸಸಿಯನ್ನು ನೆಟ್ಟಿ ಬೆಳೆಸಿ ಈ ಅರಣ್ಯಕ್ಕೆ ನಾನು ಗಿಫ್ಟ್ ಅನ್ನು ಕೊಡ್ತೀನಿ. ನಮ್ಮ ಮಕ್ಕಳಿಗೆ ಇಷ್ಟು ಮಾಹಿತಿಯನ್ನು ಕೊಡಕ್ಕೆ ಬಯಸಿದಂತ ಎಲ್ಲಾ ಅರಣ್ಯ ಅಧಿಕಾರಿಗಳಲ್ಲಿ ನಾನು ವಂದಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಅಂತಾರಾಷ್ಟ್ರೀಯ ಚಿರತೆ ದಿನಾಚರಣೆ ಇವತ್ತು ಆಚರಣೆ ಅರಣ್ಯ ಇಲಾಖೆಯವರು ಏರ್ಪಡಿಸಿದ್ದಾರೆ. ನನಗೆ ಎಷ್ಟು ಖುಷಿ ಆಯ್ತದೆ ಅಂತ ಅಂದ್ರೆ, ಯಾರೋ ನನ್ನ ಮನೆ ಸದಸ್ಯರದ್ದು ಒಂದು ಹುಟ್ಟುಹಬ್ಬ ಇವತ್ತು ಅಂತ ಭಾವನೆ ನನಗೆ ಆಗ್ತಾ ಇದೆ. ಯಾಕೆಂದ್ರೆ ನನಗೆ ಯಾವುದೇ ಪಕ್ಷಿ ಪ್ರಾಣಿಗಳಾಗಲಿ ನನಗೆ ಬಹಳ ಪ್ರಿಯವಾದ್ದು. ನನಗೆ ಅದ್ರ ಬಗ್ಗೆ ನಾನು ಅವರ ರಕ್ಷಣೆಗೆ ನಾನು ಬಹಳ ವರ್ಷದಿಂದ ಹೋರಾಟವನ್ನು ನಾನು ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆ ಗಿಡ ಮರ ಪಕ್ಷಿ ಪ್ರಾಣಿ ಬಗ್ಗೆ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಹಲವಾರು ಗಿಡಗಳನ್ನು ಬೆಳೆಸಿದ್ದೀನಿ ಮನೆ ಸುತ್ತ. ನನ್ನ ಮನೆಯಲ್ಲಿ ಇವತ್ತಾನೆ ಬೆಳಗ್ಗೆ 5:30ಗೆ ಎದ್ದೆ. 5 ಗಂಟೆಗೆ ನನ್ನ ಪಕ್ಷಿಗಳು ಶುರು ಮಾಡ್ತಾರೆ. ನನ್ನ ಮನೆ 100 ಪಕ್ಷಿಗಳಿದೆ. ಆದರೆ ನಾನು ಕೂಡಕ್ಕಿಲ್ಲ, ಅದೇ ತನ್ನಷ್ಟಕ್ಕೆ ಬಂದು ವಾಸ ಮಾಡ್ತಾ ಇದೆ. ಇವತ್ತು ನಾವು ಅರಣ್ಯ ಅಧಿಕಾರಿಗಳು 1 ಜನಕ್ಕೆಲ್ಲ ಕಳಿಸದೇ ಇರೋದು. ಗುಬ್ಬಚ್ಚಿಗಳ ಸುಪ್ರಭಾತ, ಬೆಳಗಿನ ಜಾವ ಅಂತ ನಾನು ಇವತ್ತು ಅರಣ್ಯ ಅಧಿಕಾರಿಗಳಿಗೆ ನಾನು ಕಳಿಸಿದ್ದೆ. ಅಷ್ಟು ಗಿಡ ಮರ ಪಕ್ಷಿಗಳು ನನ್ನ ಮನೆಯಲ್ಲಿ ಇದೆ. ಇವತ್ತು ನಾವು ನಮಗೆ ಭೂಮಿ ಮೇಲೆ ಬದುಕಕ್ಕೆ ಎಷ್ಟು ಹಕ್ಕಿದೆಯೋ ಪ್ರಾಣಿ ಪಕ್ಷಿಗಳಿಗೂ ನಮಗಿಂತ ಜಾಸ್ತಿ ಹಕ್ಕಿದೆ. ನಾವು ಯಾರು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಕೊಡೋಂಗಿಲ್ಲ, ಪ್ರಾಣಿ ಪಕ್ಷಿಗೆ ಹೊಡೆಯೋದು ಕೊಲ್ಲೋದು ಮಾಡೋಂಗಿಲ್ಲ. ಅರಣ್ಯ ಕಾನೂನು ಸಾಕಷ್ಟು ಕಠಿಣವಾಗಿದೆ. ಯಾರೂ ಅದಕ್ಕೆ ಅದಕ್ಕೆ ಅನಾಹುತ ಮಾಡಿ ಯಾರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅರಣ್ಯ ಇಲಾಖೆ ಅಷ್ಟೊಂದು ಕಟ್ಟುನಿಟ್ಟಿನ ಕಾನೂನುಗಳನ್ನು ಮಾಡಿದೆ. ಇವತ್ತು ಈ ಸಮಾರಂಭದಲ್ಲಿ ನನ್ನ ಕರೆದು ಇವತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಾನು ಎಲ್ಲ ಅರಣ್ಯ ಅಧಿಕಾರಿಗಳಿಗೆ ಕೈ ಮುಗಿದು ನಾನು ಭಾಳ ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ನನಗೆ ಪ್ರಿಯವಾದ ಕಾರ್ಯಕ್ರಮಕ್ಕೆ ಇವತ್ತು ನಾನು CM ಕಾರ್ಯಕ್ರಮಕ್ಕೆ ಇವತ್ತು ನಾನು ಹೋಗಬೇಕಾಗಿತ್ತು.
ಇವತ್ತು ಯಾವುದೇ ಕಾರ್ಯಕ್ರಮ ಇದ್ರು ನನಗೆ ಇದು ನನ್ನ ಸದಸ್ಯರು, ನನ್ನ ಮನೆ ಸದಸ್ಯರದ್ದು ಹುಟ್ಟುಹಬ್ಬ ಅನ್ನೋ ಉದ್ದೇಶಕ್ಕೆ ನಾನಿಗೆ ಬಂದಿದ್ದೀನಿ. ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಗಳ ಹತ್ರ ಗಿಡಗಳನ್ನು ಬೆಳೆಸಿ. ಗಿಡ ಬೆಳೆಸಿದ್ರೆ ಏನಾಯ್ತದೆ ಅಂದರೆ ನೀವು ಆರೋಗ್ಯವಂತರಾಗಿರ್ತೀರಿ. ನಿಮ್ಮ ಮನೆ ಮುಂದೆ ಎಷ್ಟು ಜಾಗ ಇದೆಯೋ ಮನೆ ಒಳಗಡೆ ಪಾಟಲ್ಲಿ ಬೆಳೆಸೋದು, ಮನೆ ಸುತ್ತ ಗಿಡ ಮರ ಬೆಳೆಸೋದು. ನೀವು ಬೆಳೆಸಿದ್ರೆ ಆರೋಗ್ಯವಂತರಾಗಿರ್ತೀರಿ. ನೀವು ಆಸ್ಪತ್ರೆಗೆ ಹೋಗೋದು ತಪ್ಪುತ್ತದೆ. ಯಾಕೆ ಅಂತ ಅಂದರೆ ಎಲ್ಲ ಗಿಡಗಳು ನಮಗೆ ಆರೋಗ್ಯವಾದಂಥ ಆಮ್ಲಜನಕವನ್ನು ಕೊಡ್ತದೆ. ದಯಮಾಡಿ ಎಲ್ಲರೂ ಗಿಡ ಮರಗಳನ್ನು ಬೆಳೆಸಿ. ಗಿಡ ಮರ ಬೆಳೆದ್ರೆ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಆಗ್ತದೆ ಅಂತ ನಾನು ಇದು ಮಾತನ್ನು ಹೇಳ್ತಾ, ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಇವತ್ತಿಂದಲೇ ನೀವು ಗಿಡ ಮರ ಬೆಳೆಸೋದನ್ನ ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ರಾಮಕೃಷ್ಣಪ್ಪ MIFS ಅಂದ್ರೆ ಭಾರತೀಯ ಅರಣ್ಯ ಸೇವೆ, ಮಾನ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ರಾಮನಗರ ಪ್ರಾದೇಶಿಕ ವಿಭಾಗ, ಬೆಂಗಳೂರು ದಕ್ಷಿಣ ಜಿಲ್ಲೆ. ಇವತ್ತು ನನ್ನ ಒಂದು ಜೀವಮಾನದ ಅತ್ಯುತ್ತಮ ದಿನ ಎಂದರೆ ತಪ್ಪಾಗಲ್ಲ ಒಂದು. ಯಾಕೆಂದರೆ ನನ್ನ ಈ ಒಂದು ಭಾಷಣದ ಹಿಂದೆ ಪೂಜ್ಯ S. ಕರಿಯಪ್ಪನವರ ಭಾವಚಿತ್ರ ಇದೆ. ಇಷ್ಟೋ ಜನಕ್ಕೆ ಅವರು ಈ ಒಂದು ಬೆನ್ನೆಲುಬಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಟಿರೋದ್ರಿಂದ ಇವತ್ತು ಅವರು ಕೂಡ ಹೆಮ್ಮೆ ಪಡ್ಬೋದೇನೋ. ಅವರು ನೆಟ್ಟಿರೋ ಗಿಡಗಳಲ್ಲಿ ಹಣ್ಣು ಬಿಡ್ತಾ ಇದೆ ಅನ್ನೋದ್ರ ಬಗ್ಗೆ. ಯಾಕೆಂದರೆ ಅದರ ಒಂದು ಪ್ರತಿಫಲವೇ ನಾನು ಈ ಒಂದು ಕಾಲೇಜು ಕೊಟ್ಟಿರುವಂತಹ ಒಂದು ಶಿಕ್ಷಣ, ಆತ್ಮಸ್ಥೈರ್ಯ, ಶಕ್ತಿ. ಇವತ್ತು ನಾನು ಒಂದು ಅತ್ಯುತ್ತಮ ಉದ್ಯೋಗದಲ್ಲಿದ್ದು ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಮತ್ತು ಎರಡನೇದೇನೆಂದರೆ, ನಾನು ಓದಿದಂತಹ ಮತ್ತು ನಾನು ಬೋಧನೆ ಮಾಡಿದಂಥ ಆ ಒಂದು ಕಾಲೇಜಿನಲ್ಲಿ ನನ್ನ ಸಹಪಾಠಿಗಳ ಜೊತೆ, ಅಂದರೆ ನಿಮ್ಮ ಮೆಚ್ಚಿನ ಪದವಿ ಪೂರ್ವ ಪ್ರಿನ್ಸಿಪಲರು ನನ್ನ ಕ್ಲಾಸ್ಮೇಟೆ, ಪದವಿ ಕಾಲೇಜಿನ ಪ್ರಿನ್ಸಿಪಲ್ ಕೂಡ ನನ್ನ ಕ್ಲಾಸ್ಮೇಟೆ. ಅಂದರೆ ಕಾಕತಾಳಿ ಅಂದರೆ ನಿಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ರು ಪದವಿ ಪೂರ್ವದಲ್ಲಿ ಕಾಲೇಜ್ ಮೇಟ್ ಆಗಿದ್ರು. ಪದವಿ ಕಾಲೇಜಿನ ಪ್ರಾಂಶುಪಾಲರು ಪದವಿಯಲ್ಲಿ ನನಗೆ ಕಾಲೇಜ್ ಮೇಟ್ಸು. ಮತ್ತು ಆಮೇಲೆ ಕೊಲಿಗೂ ಕೂಡ ಜೊತೆಯಲ್ಲಿ ಇವತ್ತೊಂದು ಎಲ್ಲ ಕಾರ್ಯಕ್ರಮ ಕೈಗಳು ಬಂದಿರೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗುತ್ತೆ ಮತ್ತು ಪ್ರೌಡ್ ಕೂಡ ಫೀಲ್ ಆಗ್ತೀನಿ. ಇದು ಒಂದು ಮುಖ್ಯ ಇದಾದರೆ, ಎರಡನೇದು, ಯಾಕೆ ನಮ್ಮ ಚಿರತೆ ಬೇಕಾ? ಏನು ಇವ್ರು ಇಲಾಖೆಯಲ್ಲಿ ಸೇರ್ಕೊಂಡವ್ರೆ, ನಮ್ಮನ್ನೆಲ್ಲ ಕರ್ಕೊಂಬಂದು ಕೂಡ ಹಾಕ್ಬಿಟ್ಟು ಚಿರತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವಶ್ಯಕತೆ ಇದೆಯಾ ಚಿರತೆ? ಇಲ್ಲ. ಅವಶ್ಯಕತೆ ಎಷ್ಟು ಜನಕ್ಕಿದೆ, ಇಷ್ಟದಿಲ್ಲ. ಕೈ ಎತ್ತಿರ ಏನು ಬೇಡ ಅಂತಾನ, ಬೇಕು ಅಂತ? ಯಾಕೆ? ಸುಮ್ಮನೆ ಕತೆ ಹೇಳ್ಬಾರ್ದಪ್ಪ. ಎಲ್ಲರೂ ಹೇಳ್ತಾರೆ ಪ್ರಾಣಿಗಳಿದ್ರೆ ಚಂದ, ಗಿಡ ಇದ್ರೆ ಚಂದ. ಇಲ್ಲಿ ಎಷ್ಟೋ ಸೈನ್ಸ್ ಸ್ಟೂಡೆಂಟ್ಗಳು ಗೊತ್ತಿದೆ, ಎಕಾಲಜಿ ಸಿಸ್ಟಮ್ ಬ್ಯಾಲೆನ್ಸ್ ಆಗಬೇಕಾದ್ರೆ ನಾವು ಒಬ್ಬರೇ ಇರಬಾರ್ದು ಅಂತ. ಅರ್ಥ ಆಯ್ತಲ್ಲ? ಯಾಕೆ ಅವ್ರು ಬೇಕು ಅಂದರೆ, ಕಾಡನ್ನು ಬ್ಯಾಲೆನ್ಸ್ ಮಾಡಬೇಕು. ಕಾಡಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಇರ್ತವೆ. ಕಾಡು ಬೆಳಿಬೇಕು ಅಂದರೆ ಸಸ್ಯಾಹಾರಿ ಪ್ರಾಣಿಗಳು ಬೇಕು. ಆ ಸಸ್ಯಾಹಾರಿ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಮಾಂಸಾಹಾರಿ ಪ್ರಾಣಿ ಇರಬೇಕು. ಸೊ ಬ್ಯಾಲೆನ್ಸಿಂಗ್. ಒಂದು ಹುಲಿ ಆ ಕಾಡಲ್ಲಿ ಇದೆ ಅಂದರೆ, ನಮ್ಮ ಕಾಡಿನ ಭಾಷೆಯಲ್ಲಿ ಏನು ಹೇಳ್ತೀವಿ ಅಂದರೆ, ಆ ಕಾಡು ಅತ್ಯಂತ ಸಮೃದ್ಧವಾದ ಕಾಡು ಅಂತ. ಯಾಕೆಂದರೆ ಒಂದು ಹುಲಿ ವಾಸಿಸ್ಬೇಕಾದ್ರೆ ನಮ್ಮಲ್ಲಿ ಒಂದು ನಿಮ್ಮ ಸೈಂಟಿಫಿಕಲ್ಲಿ ಹೇಳ್ಬೇಕಾದ್ರೆ ಒಂದು ಇದು ಈಕ್ವೇಷನ್ ಇರ್ತದೆ. ಇಷ್ಟು ಹೆಕ್ಟೇರ್ ಕಾಡಿರಬೇಕು, ಅದಕ್ಕೆ ಇಷ್ಟು ನಂಬರ್ ಆಫ್ ಅರ್ಬ್ಯೂಸ್ ಪ್ರಾಣಿ ಇರಬೇಕು, ಅದು ಬದುಕಬೇಕಂದ್ರೆ. ಅಂದರೆ ಈಗ ನಿಮಗೆ ಗೊತ್ತಿದೆ, ಇವತ್ತು ನಾವು ಮಾಂಸ ತಿನ್ಬೇಕಂದ್ರೆ ನಾವು ಕೋಳಿಗಳು ಬೆಳೆಸ್ಬೇಕು ಅಥವಾ ಆಡು ಕುರಿಗಳು ಬೆಳೆಸ್ತಾ ಹೋಗ್ಬೇಕು. ಅದೇ ರೀತಿ ಹುಲಿ, ಸಸ್ಯಾಹಾರಿ ಪ್ರಾಣಿಗಳ ಜಿಂಕೆ, ಸಾರಂಗ, ಹಂದಿ, ಕಾಡೆಮ್ಮೆ ಇಂಥವನ್ನೆಲ್ಲ ಬೇಟೆ ಆಡಬೇಕಂದ್ರೆ ಅದಕ್ಕೂ ಅಷ್ಟು ಬ್ಯಾಲೆನ್ಸಿಂಗ್ ಆಗಿರಬೇಕು. ಸೊ ನಾವು ಟೈಗರ್ನ ಏನಂತ ಕರಿತೀವಿ ಅಂದರೆ
ಎಫೆಕ್ಟ್ಸ್ ಆಫ್ ದಿ ಫಾರೆಸ್ಟ್ ತಿಳಿದುಕೊಂಡಿರ್ತೀವಿ ನಾವು. ಒಂದು ಟೈಗರ್ ಯಾವ್ದು ಚಿತ್ರ ಬರಿಬೇಕಾದ್ರೆ ಪಿರಿಮಿಡ್ ಚಿತ್ರ ಬರೆದ್ರೆ ನಾವು ಟೈಗರ್ ಬರಿತೀವಿ, ಸುಮಾರು ಒಂದು 16 ಸಸ್ಯಾಹಾರಿ ಪ್ರಾಣಿಗಳು ಬರಿತೀವಿ, ಆಮೇಲೆ ಹುಲ್ಲು ಮರಗಳ ಪ್ರಭೇದಗಳು ಬರಿತೀವಿ, ಕೊನೆಯಲ್ಲಿ ಎಕ್ಸ್ಟೆಂಟ್ ವಿಸ್ತೀರ್ಣ, ಕಾಡನ್ನು ವಿಸ್ತೀರ್ಣ ಬರಿತೀವಿ. ಈ ಒಂದು ಪ್ರಭೇದದಲ್ಲೇ ನಂಬರ್ 2 ತಗೊಳ್ಳೋದು, 2ನೇ ಸ್ಥಾನ ತಗೊಳ್ಳೋದು ನಮ್ಮ ಚಿರತೆ. ಈ ಚಿರತೆಗಳನ್ನು ಮತ್ತು ಈ ಪ್ರಾಣಿಗಳ ಬಗ್ಗೆ ಯಾಕೆಲ್ಲ ಅವೇರ್ನೆಸ್ ಬೇಕಾಗಿದೆ? ಈ ಆನೆ ನೋಡಿದವ್ರಿಗೆ ಆನೆ ಬಂದು ಹಾಳು ಮಾಡ್ತಾ ಇರ್ತದೆ. ಸರ್, ಆನೆ ಏನಕ್ಕೆ ಬೇಕು ಸರ್? ಕಾಡಲ್ಲಿ ಇದ್ದಿರ್ತದೆ. ಕಾಡು ಆನೆ ಬೇಡ. ನಮ್ಮ ಹೊಲ ನಾಶ ಮಾಡುತ್ತೆ, ನಮ್ಮ ತೆಂಗಿನ ಮರ ನಾಶ ಮಾಡಿದೆ, ನಮ್ಮ ಮರಗಳ ನಾಶ ಮಾಡಿದೆ, ಆಮೇಲೆ ಕೆಲವು ಸಂದರ್ಭದಲ್ಲಿ ಪ್ರಾಣಹಾನಿಯಾಗಿದ್ದಾವೆ. ಹೌದು. ಆದರೆ ಅತ್ಯಂತ ಬಲಿಷ್ಠ ಪ್ರಾಣಿ ಆದರೂ ಕೂಡ ಅದನ್ನು ನಾವು ಪಳಗಿಸ್ತಾ ಇದ್ದೀವಿ. ಆ ಪ್ರಾಣಿ ಕೂಡ ಈ ಸಸ್ಯಾಹಾರಿ ಪ್ರಾಣಿಗಳೆಲ್ಲ ಕಾಡನ ಅಭಿವೃದ್ಧಿಗೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡ್ತಾ ಹೋಗ್ತವೆ. ಯಾಕೆಂದರೆ ನಮ್ಮ ಕಾಡಿನಲ್ಲಿ ಬೀಜಗಳನ್ನ ನಾವು ಪರಿಸರ ಮಾಡಬೇಕು, ಆ ಕಡೆ ಎಲ್ಲ ಬಿತ್ತಕ್ಕೆ ಇದು ಮಾಡಬೇಕು ಅಂದರೆ ಒಂದು ಕಾಡಿಂದ ಇನ್ನೊಂದು ಕಡೆಗೆ ಜನ ಹೋಗೋಕ್ಕಾಗೋದಿಲ್ಲ. ಮತ್ತು ಕೆಲವು ಬೀಜಗಳಲ್ಲಿ ಕೆಲವು ಕೆಮಿಕಲ್ ರಿಯಾಕ್ಷನ್ ಆದರೆ ಅವು ಈಚೆ ಬಂದಾಗ ಮಾತ್ರ, ಪ್ರಾಣಿ ಹೊಟ್ಟೆಯಿಂದ ಈಚೆ ಬಂದಾಗ ಮಾತ್ರ ಅವು ಸಸಿಯಾಗಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲ ಪ್ರಾಕೃತಿಕ ಒಂದು ನಿಯಮಗಳನ್ನು ಅಳವಡಿಸಿ ಕಾಡು ಒಂದು ಸುಂದರವಾದಂಥ ಒಂದು ಇದಾಗಿದೆ. ಕಾಡಲ್ಲಿ ಇರಬೇಕಂದ್ರೆ ಬೆಟ್ಟ ಬೇಕು. ಯಾಕೆ ಬೆಟ್ಟ ಬೇಕು? ಬೆಟ್ಟ ಬೇಕಂದರೆ ಬೆಟ್ಟದಲ್ಲಿದ್ದ ನೀರನ್ನ ಹಿಡ್ಕೊಳ್ಳೋಕ್ಕೆ ನೀರಿನ ಅಂಶ ಬೇಕಾಗುತ್ತೆ, ನದಿ ಹರಿಬೇಕು, ಗಾಳಿ ಬೀಸಬೇಕು. ಇವೆಲ್ಲ ಮೂಲತವಾಗಿ ಬೇಕಾಗಿರೋದು ಮನುಷ್ಯನ ಬೆಳವಣಿಗೆಗೆ. ಈ ಒಂದು ಮನುಷ್ಯನ ಬೆಳವಣಿಗೆಗೆ ನಾವು ಇವೆಲ್ಲನೂ ನಾವು ಬೆಳೆಸ್ಕೊಂಡು ಹೋಗಬೇಕಾಗುತ್ತೆ. ನಿಮ್ಮ ಚಿರತೆ ಬಗ್ಗೆ ಇನ್ನೂ ಭಾಳ ಇಂಟ್ರೆಸ್ಟ್ ಬರಬೇಕು ಅಂದರೆ ನೀವೇನಾದರೂ ಪುಸ್ತಕ ಓದುವಂಥ ಒಂದು ಹವ್ಯಾಸಗಳಿದ್ದರೆ ಖಂಡಿತವಾಗಿ 2 ಪುಸ್ತಕಗಳು ಕೊಟ್ಟಿದ್ದಾರೆ ನನ್ನ ಹತ್ರ, ಇದ್ದಾವೆ ಪುಸ್ತಕಗಳು. ಮತ್ತೆ ನಾನು ಬೇಕಾದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಾರೆ ಕೊಡ್ತೀನಿ. ಮತ್ತೆ ನನಗೆ ಈಗೊಂದು ಸ್ವಾಗತ ಮಾಡಿ ಕೊಟ್ಟಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರು ಭಾಳ ಚಿರತೆ ಬಗ್ಗೆ ಭಾಳಷ್ಟು ಸುಂದರವಾದ ಕಥೆಗಳು ಬರೆದಿದ್ದಾರೆ. ಅಂದರೆ ಈಗಿನ ಕಾಲದಲ್ಲಿ ನಾವೇನಾಗಿದೆ, ಚಿರತೆ ಜಾಸ್ತಿ ಆದಾಗ ನಾವು ಚಿರತೆ ಹಿಡಿದು ಕಾಡಿಗೆ ಬಿಡೋದು ಅಥವಾ ಅದಕ್ಕೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಅದನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ ಸಾಗಿಸೋದು, ಈ ಥರ ಮಾಡ್ತಾ ಇದ್ದೀವಿ. ಆದರೆ ಹಿಂದಿನ ಕಾಲದಲ್ಲಿ ಚಿರತೆಗಳ ಸಂಖ್ಯೆ ಜಾಸ್ತಿ ಆದಾಗ ಮತ್ತು ಅದು ಮನುಷ್ಯರ ಮೇಲೆ ಬೀಳಬೇಕಾದಾಗ ಮ್ಯಾನಿಟರ್ ಅಂತ ಹೇಳ್ತಾರೆ, ಮನುಷ್ಯನ ತಿಂತದೆ. ಅಂಥ ಸಂದರ್ಭಗಳಿದಾಗ ರಾಜರ ಮಹಾರಾಜರ ಕಾಲದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಕೆಲವು ಶಾರ್ಪ್ ಶೂಟರ್ಸ್ ಹುಲಿ ಮತ್ತು ಚಿರತೆಗಳನ್ನ ಬೇಟೆಯಾಡೋಂಥ, ಆವಾಗ ಬ್ರಿಟಿಷ್ ಕಾಲ ಇತ್ತು, ಆವಾಗ ಕರೆಸ್ತಾ ಇದ್ರು. ಅದರಲ್ಲಿ ಪ್ರಮುಖವಾದ 2 ಹೆಸರು ಏನಂದರೆ ಜಿಮ್ ಕಾರ್ಬೆಟ್ ಅಂತ ಮತ್ತು 2ನೇವರು ಕೆನೆತ್ ಆಂಡರ್ಸನ್ ಅಂತ. ಮೇಜರಾಗಿ ಜಿಮ್ ಕಾರ್ಬೆಟ್ಟು ಅವರು ಉತ್ತರ ಭಾರತದ ಪ್ರದೇಶಗಳಲ್ಲಿ ಆ ಒಂದು ಬೇಟೆಗಳನ್ನ ನಡೆಯುತ್ತಾರೆ. ಕೆನೆತ್ ಆಂಡರ್ಸನ್ ನಮ್ಮ ದಕ್ಷಿಣ ಭಾರತದಲ್ಲಿ, ಎಸ್ಪೆಷಲಿ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಪ್ರದೇಶಗಳಲ್ಲಿ ಅವರ ಒಂದು ಪುಸ್ತಕದ ಪರಿಚಯ ಕಾಣಿಸುತ್ತೆ. ಅವರು ಕಥೆಗಳನ್ನು ಓದ್ತಾ ಇದ್ರೆ ನಿಮಗೆ ಏನಾಗುತ್ತೆ, ನೀವೇ ಅವ್ರ ಪಾತ್ರ ಆಗ್ಬಿಡ್ತೀರಿ. ಒಂದು ಹೇಳ್ಬೇಕಂದ್ರೆ ನಮ್ಮೊಂದು ಕತೆ ಭಾಳ ಚೆನ್ನಾಗಿದೆ, ಕನ್ನಡದಲ್ಲಿ ಇದೆ. ಮಾಗಡಿ ಮುನಿಸ್ವಾಮಿ ಮತ್ತು ಅವನ ಕುಂಟ ಕತ್ತೆ ಅಂತ, ಭಾಳ ಚೆನ್ನಾಗಿದೆ. ಚಿರತೆನ ಅವನು ಬೇಟೆಯಾಡಕ್ಕೆ ಬರಬೇಕಾದ್ರೆ ಚಿರತೆ ಜಾಗನ ತೋರಿಸ್ಬೇಕು, ಎಲ್ಲಿ ಬರ್ತದೆ ಚಿರತೆ ಹೋಗ್ತದೆ ಅಂತ. ಹೀಗೆ ನೀವು ಹೇಳ್ತೀವಿ ಫ್ರಾಡ್ಗಳು, ಆಗಿನ ಕಾಲದಲ್ಲೇ ಫ್ರಾಡ್ ಇತ್ತು. ಆ ಮುನ್ಸ್ವಾಮಿ ನಾನು ಏನು ಮಾಡ್ತಿದ್ದ ಅಂತಂದರೆ, ಕುಂಟು ಮುನ್ಸ್ವಾಮಿ ಅವನು ಈ ಚಿರತೆದು ಮರದಲ್ಲಿ ಕಾಲುಗಳನ್ನ ಚಿತ್ರ ಮಾಡಿಕೊಂಡು, ನಾವು ಪಗ್ಮಾರ್ಕ್ ಅಂತ ಹೇಳ್ತೀವಿ, ಚಿರತೆ ಹೆಜ್ಜೆ ಗುರುತುಗಳು ಮಾಡಿಕೊಂಡು ಈ ಹಳ್ಳಗಳ ಹತ್ರ ಚಿರತೆ ಇದೆ ಅಂತ ಹೇಳ್ಬಿಟ್ಟು ಬಿಂಬಿಸ್ತಾ ಇರ್ತಾನೆ. ಮತ್ತು ಇಲ್ಲಿ ಗಲಾಟೆ ಆಗಿದೆ ಅಂತೇಳಿ ಕೆಲವರು ಅಮೇಚೂರ್ ಅಂದರೆ ಪ್ರೊಫೆಷನಲ್ಲಿ ಇನ್ನೂ ಟ್ರೈನ್ ಆಗದೇ ಇರೋಂತಹ ಶೂಟರ್ಸ್ಗಳಿಗೆ ಕರ್ಕೊಬರ್ತಾನೆ. ಕರ್ಕೊಬಂದ್ರೆ ಅವ್ನಿಗೆ ಏನಂದರೆ, ಅವ್ರಿಗೆ ಕರ್ಕೊಬರೋಕ್ಕೆ ದಿನ ಬಾಡಿಗೆ 50 ಪೈಸಾ, ಅವನೊಂದು ಕತ್ತೆ ಸಾಕ್ತಾನೆ. ಕತ್ತೆ ಹುಲ್ಲು ಆಹಾರಕ್ಕೆಲ್ಲ 1 ರೂಪಾಯಿ, ಅವ್ರ ಊಟ ತಿಂಡಿಗೆಲ್ಲ 1 ರೂಪಾಯಿ, ಈ ಥರ ಎಲ್ಲ ಅವನು ದುಡ್ಡು ಕಲೆಕ್ಟ್ ಮಾಡೋದು. ಅಲ್ಲಿ ಅವನೇನು ಮಾಡ್ತಾನೆ ಅಂದರೆ ಪಗ್ಮಾರ್ಕ್ ತೋರಿಸೋದು, ಸರ್ ಇಲ್ಲಿ ಬಂದಿದೆ ಚಿರತೆ,
ಇಲ್ಲಿ ಬರ್ತದೆ ಇರಿ ಅಂತ. ಅವ್ರನ್ನ ಒಂದು ವಾರ 5 ದಿವಸ ಕಾಯಿಸೋದು. ಚಿರತೆ ಇದ್ರೆ ತಾನೇ ಬರೋಕ್ಕೆ. ಇವ್ರು ಫ್ರಾಡ್ ಮಾಡ್ತಾ ಇರ್ತಾನೆ, ಚಿರತೆ ಬರ್ತಿರೋದಿಲ್ಲ. ಅದನ್ನು ಕೆನೆತ್ ಆಂಡರ್ಸನ್ಗೂ ಹಾಗೆ ಮಾಡ್ತಾನೆ, ಅದನ್ನು ಕೆನೆತ್ ಆಂಡರ್ಸನ್ ಕಂಡುಹಿಡಿತಾನೆ. ಈ ಥರ ಇರ್ತದೆ. ಈ ಒಂದು ರೋಚಕ ಕಥೆಗಳಲ್ಲಿ ಅತ್ಯಂತ ರೋಚಕವಾಗಿರೋ ಕಥೆ ಅಂದರೆ ರುದ್ರಪ್ರಾಯಾಗದ ನರಭಕ್ಷಕ ಅಂತ ಬರೀತಾರೆ. ಈ ರುದ್ರಪ್ರಾಯಾಗ ಎಲ್ಲಿದೆ ಗೊತ್ತಿದೆಯಲ್ಲ ನಿಮಗೆ? ಉತ್ತರಾಖಂಡ, ಉತ್ತರ ಪ್ರದೇಶದಲ್ಲಿರುವಂಥ ಈ ಹೊಸದಾಗಿ ಆಗಿರುವಂಥ ಒಂದು ರಾಜ್ಯದಲ್ಲಿದೆ. ಆವಾಗಿನ ಕಾಲದಲ್ಲಿ ಇವರು ಜಿಮ್ ಕಾರ್ಬೆಟ್ ಬರ್ತಾರೆ. ಆ ಹುಲಿ ಎಷ್ಟು ಚಿರತೆ ಎಷ್ಟು ಬೇಟೆ ಆಡಿರ್ಬೋದು ನೀವು ಹೇಳೋಕ್ಕಾಗುತ್ತೆ ನಿಮ್ಮ ಕೈಲಿ? ಮನುಷ್ಯನ, ನಾಟ ಪ್ರಾಣಿಗಳನ್ನ ನರಭಕ್ಷಕ ಅಂತ ಕರೆದ್ಮೇಲೆ ಅದೇ ಯಾರು ಒಂದು ಅಂದಾಜು ಫಿಗರ್ ಕೊಡೋಕ್ಕಾಗತ್ತಾ? ಎಷ್ಟು 5? ಆಮೇಲೆ ಇನ್ನು 5 ಆದರೆ ದೊಡ್ಡ ಕೊಡಲ್ಲ. 50,000 ಚೇತನ ಲಕ್ಷ ಇಲ್ಲ ಏನು ಹಂಗೋದ್ರೆ ಎಲೆಕ್ಷನ್ ಓಟ್ದಾರ ಹೋಗ್ಬೇಡಿ. 102 ಮನುಷ್ಯರನ್ನ ಕೊಲೆ ಮಾಡ್ತೀವಿ. 102. ಇಟ್ ಈಸ್ ಅನ್ಇಮೇಜಬಲ್. ಚಿರತೆ ವಯಸ್ಸು ಮ್ಯಾಕ್ಸಿಮಮ್ 15 ವರ್ಷ ಇರ್ತದೆ. ಯಾಕೆಂದರೆ 18 ವರ್ಷ 20 ವರ್ಷ ಬೆಳ್ತದೆ. ಆದರೆ ಅದು ತನ್ನ ಜೀವನದಲ್ಲಿ ಸುಮಾರು 6 ವರ್ಷದಿಂದ 12 ವರ್ಷದಕ್ಕೆ ಅತ್ಯಂತ ಬಲಿಷ್ಠವಾಗಿ ಹೆಂಗಾಗಿ ಇದು ಮಾಡ್ತದೆ. ಆ ಟೈಮಲ್ಲಿ ಅದು ಬೇಟೆ ಆಡುತ್ತೆ. ಅದು ಬೇಟೆ ಆಡಿದ 102 ಜನನಲ್ಲ ಅಲ್ಲದಲ್ಲ. ಆ 102 ಜನರಲ್ಲಿ ಯಾವ ರೀತಿ ಬೇಟೆ ಆಡುತ್ತೆ. ಇವನ್ ಜಿಮ್ ಕಾರ್ಬೆಟ್ ಒಡೆಯಕ್ಕೆ ಬಂದರೂ ಕೂಡ ಅವನ ಕೈ ಸಿಗದಿದ್ದಂಗೆ ಬೇಟೆ ಆಗಿರುತ್ತೆ. 3ನೇ ವಿಚಾರನ ಅವನು ಕೂಡ ಚಿರತೆಯಿಂದ ತಪ್ಪಿಸ್ಕೊಂಡಿರ್ತಾನೆ. ದಯವಿಟ್ಟು ಯಾರಿಗ ಇಂಟ್ರೆಸ್ಟ್ ಇದೆ ಖಂಡಿತವಾಗಿ ಓದಿ. ಇದು ಭಾಳಷ್ಟು ನಿಮಗೆ ಒಂದು ಚಿರತೆ ಬಗ್ಗೆ ನಾಲೆಡ್ಜ್ ಬರ್ತದೆ. ಹೇಳ್ತಾ ಇದ್ರು ಅತ್ಯಂತ ಶೈ ಪ್ರಾಣಿ ಅಂತ ಹೇಳ್ತಾ ಇದ್ರು. ಅತ್ಯಂತ ಶೈ ಪ್ರಾಣಿ ಆದರೂ ಕೂಡ ಅತ್ಯಂತ ಬುದ್ಧಿವಂತ ಪ್ರಾಣಿ. ನೀವು ಇನ್ಮೇಲೆ ಇವತ್ತು ಹೋದ್ಮೇಲೆ ನೀವು ಬೆಕ್ಕು ಯಾರು ಮನೇಲಿ ಸಾಕಿದ್ರೆ ಬೆಕ್ಕಿನ ಚಲನವನ್ನ ಗಮನಿಸಿ. ಬೆಕ್ಕು ಯಾವತ್ತೂ ನಿಮಗೆ ಫ್ರೆಂಡ್ ಆಗಿರೋದೇ ಇಲ್ಲ. ನಾಯಿಗಳಾದಂಗೆ ಆಗಿದೆಯಾ ನಿಮಗೆ? ಬೆಕ್ಕು ಎಷ್ಟೇ ಸಾಕಿರಿ, ಎಷ್ಟೇ ಆಹಾರ ಕೊಡಿ, ನೀವು ಕರೆದ್ರೆ ಬರೋದಿಲ್ಲ ಬೆಕ್ಕು. ಅದು ನಾಯಿ ಒಂದಿಸ ಊಟ ಹಾಕಿ ನಿಮ್ಮ ಜೊತೆ ಬರುತ್ತೆ, ಇದಿರ್ತದೆ. ನೀವು ಎಷ್ಟೇ ಇದು ಮಾಡಿ, ನಿಮಗೆ ಯಾವುದು ಬೇಕು, ಯಾವಾಗ ನಿಮ್ಮ ಹತ್ರ ಅವಶ್ಯಕತೆ ಇದೆ, ನೀವು ಆಹಾರ ಕೊಡ್ತೀರಿ ಅನ್ನೋ ಟೈಮಿಂಗ್ಸ್ ಬರ್ತದೆ. ಆಗ್ತೈತಲ್ಲ? ಮತ್ತು ಮಲಗೋಕ್ಕೆ ಮುಂಚೆ ಇದು ಅಬ್ಸರ್ವ್ ಮಾಡಿ. ಬೆಕ್ಕು ಹೋಗಿ ಮಲ್ಕೊಂತ ಮಲಗಲ್ಲ. ಅದು ತನ್ನ ಪರಿಸರ ಸುತ್ತನೂ ಒಂದು ರೌಂಡ್ ಹೊಡೆದು ತನಗೆ ಯಾವುದೇ ಆಪತ್ತಿಲ್ಲ ಅಂತ ಹೇಳಿ ಬರ್ತದೆ. ಸೊ ಈ ಎಲ್ಲ ಕ್ಯಾರೆಕ್ಟರ್ಗಳನ್ನ ನೀವು ಚಿರತೆಯಲ್ಲಿ ನೋಡ್ಬೋದು. ಫ್ಯಾಮಿಲಿ ಆದ್ದರಿಂದ ನಾವು ಹೊರಗಡೆ ಕಾಡಲ್ಲಿ ನಾವು ಅಬ್ಸರ್ವೇಷನ್ ನಾವು ಮಾಡ್ತೀವಿ, ಅದು ನಿಮಗೆ ಸಾಧ್ಯ ಇರೋದಿಲ್ಲ. ಆಯಿತು. ಆಮೇಲೆ 3ನೇದಾಗಿ ನಾನು ಇಲಾಖೆ ಏನೋ ನಮಗೆ ಒಂದು ಪೂರ್ವ ಜನ್ಮದ ಪುಣ್ಯನೋ ಅಥವಾ ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯನೋ ಈ ಇಲಾಖೆ ಬಂದಿರೋದು ಅತ್ಯಂತ ಒಂದು ಖುಷಿ ಮತ್ತು ವರದ ಅಂತ ಹೇಳ್ತೀವಿ. ಕೆಲವು ಸಲ ನಾವು ಹೇಳ್ತೀವಿ, ನಾವುಗಳು ನಮ್ಮಲ್ಲಿರುವಂಥ ಒಬ್ಬ ಗಾರ್ಡ್ ಆಗಿರ್ಬೋದು, ವಾಚರ್ ಆಗಿರ್ಬೋದು, ಅಂಬಾನಿಗಿನ ಶ್ರೀಮಂತ ಅಂತ. ಯಾಕೆ ಅಂದರೆ ಅಂಬಾನಿ ಒಂದು ಚಿರತೆ ನೋಡ್ಬೇಕಾದ್ರೆ ನಮ್ಮ ಪರ್ಮಿಷನ್ ಕೇಳಬೇಕು. ಆದರೆ ನನ್ನ ವಾಚರ್ ಏನಿಲ್ಲ, ಅವನೇ ಹುಡ್ಕೊಂಡಿರ್ತಾನೆ ಚಿರತೆ ಎಲ್ಲಿದೆ. ಕಾಡಿನಲ್ಲಿ ಅಂಬಾನಿ ಬರಲಿ ಅಥವಾ ಅತ್ಯಂತ ರಿಚ್ ಬರ್ಬೋದು, ಅಥವಾ ನಾನು ಅತ್ಯಂತ ಹೈಯೆಸ್ಟ್ ಗುಡ್ಡಲ್ಲಿದ್ದೀನಿ ಅನ್ನೋದು ಕೂಡ ಕಾಡಿಗೆ ಪ್ರವೇಶ ಇಲ್ಲ. ಕಾಡಿಗೆ ಪ್ರವೇಶ ಮಾಡಬೇಕಂದ್ರೆ ನೀವು ಯಾವುದನ್ನ ಒಂದು ಪರ್ಮಿಷನ್ ತಗೊಂಡು ಇರಬೇಕು. ಆದರೆ ಯಾರು ನನ್ನ ಇಲಾಖೆಯಲ್ಲಿ ನನ್ನ ವಾಚನ್ನು ಹಿಡಿದು PC ಶಿಫ್ಟ್ ಗಂಟೆ ಇದ್ದಾರೆ, ಅವರೆಲ್ಲ ಬ್ಲೆಸ್ಡ್. ಒಂದು ಚಿರತೆ, ಹುಲಿ, ಕಾಡು, ಅತ್ಯಂತ ಕೆಲವೆಲ್ಲ ಪಾಯಿಂಟ್ಸ್ಗಳು ನೋಡ್ತಾ ಇರ್ತೀರಿ ನೀವು. ಈಗ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇದು ಒಳ್ಳೆ ವಾಟರ್ ಫಾಲ್ಸ್ ಇದೆ, ಇಲ್ಲಿ ನದಿ ಹರಿಯುತ್ತದೆ. ಸೊ ಯಾರದೇ ಪರ್ಮಿಷನ್ ಇಲ್ಲ, ಯಾರಿಲ್ಲ, ಅಲ್ಲಿ ಕುತ್ಕೊಂಡು ನಮ್ಮ ವಾಚರ್ ಅವನೇ ರಾಜ. ಆ ಒಂದು ಪ್ರಕೃತಿ ಸವಿತಾ ಇರ್ತಾನೆ, ಆ ಪ್ರಕೃತಿ ಮಡಿಯಲ್ಲಿ ಇರುತ್ತಾನೆ. ನೋವು ಬಂದರೂ ಅಲ್ಲೇ ಇರ್ಬೋದು, ಖುಷಿಯಾದರೂ ಅಲ್ಲೇ ಇರ್ಬೋದು. ಇದು ನಮಗೆ ನಮ್ಮ ಇಲಾಖೆಗೆ ಹೇಳಿದಂತಹ ಸಂಬಳ ಕಾಮನ್ ಇರ್ಬೋದು, ಅದಕ್ಕಿಂತ ಹೆಚ್ಚಿನ ಒಂದು ಬೇರೆ ಇಲಾಖೆಯಲ್ಲಿ ಇಲ್ಲ. ಕಂದಾಯ ಅಧಿಕಾರಿಗಳು ಇಲ್ಲೇ ಮೇಷ್ಟ್ರು ಇರ್ಬೋದು ಅಂತ ಹೇಳ್ತೀನಿ. ಮೇಷ್ಟ್ರಿಗೆ ಬೇಜಾರಾದರೆ ಮನೆಗೆ ಹೋಗ್ಬೇಕು, ತಿರುಗಿ ಸ್ಕೂಲಿಗೆ ಬಂದರೂ ಮತ್ತೆ ಹುಡುಗರ ಜೊತೆ ಜಗಳಾನೆ. ನಮ್ಮಲ್ಲಿ
ರೇಂಜ್ ಆಫೀಸರ್ ಬೈದ ಫಾರೆಸ್ಟ್ರಿಗೆ ಅಂದರೆ ಬೇಜಾರಾದರೆ ಹೇಳಪ್ಪ ಇಲ್ಲಿ ಎಲ್ಲಿ ಬಾ ಕೃಷ್ಣ, ಹಾಂ ನರ್ಸರಿ ಹೋದ್ರೆ ಸಾಕು ನಿನಗೆ, ಹಾಂ ಕಾಡು ಒಂಟಿದ ಎಲ್ಲ ರಿಲ್ಯಾಕ್ಸ್. ನಮಗೂ ಅಷ್ಟೇ ಯಾವುದೋ ಒಂದು ಟೆನ್ಷನ್ ಬಂತ, ಬೇರೆ ಟೆನ್ಷನ್ ಬಂದರೆ ಡ್ಯೂಟಿ ಬಿಟ್ಟು ಹೋಗ್ತಾರೆ. ನಾವು ಹಂಗಲ್ಲ, ಟೆನ್ಷನ್ ಇದ್ರೆ ಡ್ಯೂಟಿಗೆ ಹೋಗ್ತೀವಿ. ನಮ್ಮ ಟೆನ್ಷನ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಪ್ರಕೃತಿ ಅದು. ನಾವು ಪ್ರಕೃತಿ ಮಡಲಲ್ಲಿ ಬೆಳೀತಾ ಇರ್ತೀವಿ. ಅದೇ ದ್ರಾಕ್ಷಿ ಮರ ಹೇಳ್ತಾರಲ್ಲ, ಆ ಪ್ರಕೃತಿ ಕೊಟ್ಟಿರೋದು ಒಂದು ವರನಲ್ಲಿ ನಮಗೆ ಇದಾವೆ. ನಾಲ್ಕನೇದಾಗಿ ನಾನು ಹೇಳೋದಂದರೆ, ಕಾಡು ಅಥವಾ ಮರ ಅನ್ನೋದು ನಮ್ಮನೇನು ಹೇಳ್ತಾರೆ ಅಂದರೆ, ವೃಕ್ಷೋ ರಕ್ಷಿತ ರಕ್ಷಿತಾಯ. ಅಂದರೆ ನೀನು ಒಂದು ಮರನ ಕಾಪಾಡು, ಅದು ನಿನಗೆ ಒಳ್ಳೆ ರಿಟರ್ನ್ಸ್ ಕೊಡ್ತದೆ ಅಂತ. ಏನು ಸರ್ ಕಥೆ ಹೇಳ್ತಾರೆ, ಹೇಳ್ತಾ ಇರ್ತೀರಿ ಅಂತ. ನಿಮ್ಗೆ ಗೊತ್ತಿರೋದು ಗಿಡ ಸಾಕಿದಾಗ ಹಣ್ಣು ಬರ್ತದೆ, ಆಮೇಲೆ ಅದು ವಯಸ್ಸಾದ್ಮೇಲೆ ಮರ ದೊಡ್ಡ ಅಲಿಗೆಗಳು, ಮರಕ್ಕೆ ಮನೆಗಳಿಗೆ ಬೇಕಾದ ಕಂಬಗಳು ಈ ಥರ ಆಗ್ತವೆ, ಇದಲ್ಲ. ಆದರೆ ನಾವು ಕಾಪಾಡೋದನ್ನ ಏಕೆ ಬಂದಿದೆ, ಅದಕ್ಕೊಂದು ನಮ್ಮಲ್ಲಿ ಒಂದು ಜಲ್ವಂತ ಉದಾಹರಣೆ ಅಂದರೆ, ನೀವೆಲ್ಲ ಕೇಳಿರ್ಬೋದು ಸಾಲು ಮರದ ತಿಮ್ಮಕ್ಕ ಅಂತ. ಸಾಲು ಮರದ ತಿಮ್ಮಕ್ಕ ಅವರು ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಅವ್ರು ಏನು ಮಾಡಿದ್ರು, ಮರ ನೆಟ್ಟರು, ಮರ ನೆಟ್ಟಿದ್ನ ಪೋಷಣೆ ಮಾಡಿದ್ರು, ಮರ ಸಾಕಿದ್ರು. ಅಂದರೆ ವೃಕ್ಷ ರಕ್ಷಿತ, ವೃಕ್ಷನ ರಕ್ಷಣೆ ಮಾಡಿದ್ರೆ ಅದು ರಕ್ಷಿತೆ, ನಿಮ್ಮ ರಕ್ಷಣೆ ಕೊಡ್ತದೆ ಅಂತ. ಇವತ್ತು ಅವ್ರಿಗೆ ಏನು ಬಂತು, ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನ ಬಂತು. ಯಾವುದರಿಂದ ಬಂತು ಅಲ್ವಾ? ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ನಮ್ಗೆ ಇಂಡೈರೆಕ್ಟಾಗಿ ಯಾವತ್ತೋ ಕೊಡ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಸಾಲು ಮರದ ತಿಮ್ಮಕ್ಕ ಆಗದೆ ಆದರೂ ಕೂಡ ಒಂದು ಮರದ ತಿಮ್ಮಕ್ಕ ಆದರೂ ಸ್ವಾತಂತ್ರ್ಯ. ಒಬ್ಬೊಬ್ಬರು ನಿಮ್ಮ ಜೀವಿತಾವಧಿಯಲ್ಲಿ ಒಂದು ಮರ ನೆಡಿ ಸಾಕು. ಅದು ನೋಡ್ಕೊಂಬನ್ನಿ, ನಿಮ್ಮ ಆನಂದ ಎಷ್ಟು ಸಿಗುತ್ತೆ ಅಂದರೆ, ಇವತ್ತು ನೀವು ಎಜುಕೇಷನ್ ಆಡದಂಗೆ ಫಸ್ಟ್ 1ನೇ ಕ್ಲಾಸ್ ಆಯಿತು, 2ನೇ ಕ್ಲಾಸ್ ಆಯಿತು, ಇವತ್ತು ಬರ್ತೀರಲ್ವಾ, ನೀವು ಹಿಂದೆ ತಿರುಗಿ ನೋಡಿ, ಹೌದಾ ನಾನು ಇಷ್ಟು ದೂರ ನಡ್ಕೊಂಬಂದಿದ್ದೀನಿ 10ನೇ ಕ್ಲಾಸು PUC ಅಲ್ವಾ, ಒಂದ್ಸಲ ನಿಮ್ಮ ಹೆಜ್ಜೆ ಗುರುತು ಹಿಂದೆ ನೋಡಿ, ನಿಮಗೆ ಹೆಮ್ಮೆ ಅನಿಸುತ್ತೆ. ಅದೇ ರೀತಿ ನಿಮ್ಮ ಮರನ ಬೆಳೆಸಿ. 1 ವರ್ಷದ ಹಿಂಗಿತ್ತು, 2 ವರ್ಷದ ಹಿಂಗಿತ್ತು, 3 ವರ್ಷದ ಹಿಂಗಿದ್ದ ಇದು. ಈಗಂತೂ ನಿಮ್ಮಂತೂ ಮೊಬೈಲ್ ಸಿಗ್ತಾ ಇದ್ದಾವೆ, ನೀವು ಫೋಟೋ ಇಟ್ಕೊಂಡು ನೀವೊಂದು 20 ವರ್ಷ ಆದಮೇಲೆ ನಿಮ್ಮ ಜೊತೆಲೇ ನಿಮ್ಮ ಮರನ ಕಂಪೇರ್ ಮಾಡ್ಕೋಬೋದು. ಆ ಆನಂದ ನಿಮಗೆ ಸಿಗುತ್ತೆ. ಹಾಂ, ಇದರಲ್ಲಿ ಕೇಳಿದ್ರಲ್ಲಿ ನಮಗೆ ಎಲ್ಲರೂ ಮಾಡ್ತಾರಿಲ್ಲ, 5 ಜನ ಮಾಡೋದು ನಾನು ಸಾರ್ಥಕ ಅಂತ ಹೇಳ್ತೀನಿ. ಇನ್ನೊಂದು ನಾನು ನೋಡಿ ಹೇಳ್ತಾರೆ ನಮ್ಮಲ್ಲಿ ಕೂಡ, ಮರ ಅನ್ನೋದು ನಿಮ್ಮ ತಂದೆ ಅಥವಾ ತಾತ ಕೊಟ್ಟಂತಹ ವಾರಸಕ್ಕೆ ಆಸ್ತಿ ಅಲ್ಲ, ಅಥವಾ ಬಳುವಳಿ ಅಲ್ಲ. ಒಂದು ಮರ ಇರ್ತದೆ, ನಮ್ಮಪ್ಪ ಕೊಟ್ಟಿದ್ದಾನೆ, ನಿಮ್ಮ ತಂದೆ ತಾಯಿ ಜಮೀನು ಮಾಡಿರ್ತಾರೆ, ಹೊಲ ಮಾಡಿರ್ತಾರೆ, ಅದು ಆಸ್ತಿ ನೀವು ಮಾರ್ಕೊಂಡ್ಬಿಡ್ತೀರಿ. ಅದ್ರ ಮರ ಆಗಲ್ಲ. ಯಾಕೆ ಅಂದರೆ, ಆಸ್ತಿ ಮಾರ್ಕೊಂಡ್ರೆ ನಿಮ್ಮ ಅಪ್ಪ ಬಂದರೆ ಆಸ್ತಿನ ನಿಮ್ಮ ಜೀವಿತಾವಧಿಯಲ್ಲಿ ಮತ್ತೆ ನೀವು ಸಂಪಾದನೆ ಮಾಡ್ಬೋದು. ಅದು 2ರಷ್ಟು ಸಂಪಾದನೆ ಮಾಡ್ಬೋದು, 10ರಷ್ಟು ಸಂಪಾದನೆ ಮಾಡಿದ್ದಾರೆ. ಜಮೀನು ಇಲ್ದಿರೋ ಮಕ್ಕಳುಗಳು ಜಮೀನು ಸಂಪಾದನೆ ಮಾಡಿದ್ದಾರೆ. 1 ಎಕರೆ ಇರೋದು 10 ಎಕರೆ ಜಮೀನು ಸಂಪಾದನೆ ಮಾಡಿರೋದು. ಅಕಸ್ಮಾತ್ ಎಜುಕೇಷನ್ಗೂ ಇನ್ನೊಂದು 2 ಎಕರೆ ಜಮೀನು ಮಾರ್ಕೊಂಡಿದ್ರೆ, ತಿರ್ಗಾ ನೀವು ಎಜುಕೇಷನ್ ಆಗಿ ದೊಡ್ಡವರಾಗಿ 2 ಎಕರೆ 4 ಎಕರೆ ಜಮೀನು ತಗೊಂಡಿರ್ಬೋದು. ಆದರೆ ಒಂದು ಮರ ಕಟ್ ಮಾಡಿದ್ನ ನಿಮ್ಮ ಜೀವಿತಾವಧಿಯಲ್ಲಿ ಯಾರು ಮರ ಬೆಳೆಸಕ್ಕಾಗುತ್ತಾ? ಇದು ಕ್ವಶನ್. 1 ಎಕರೆ ಜಮೀನು ತೆಗಿಬೋದು, ಒಂದು ಮನೆ ಕಟ್ಟಿದ ಮನೆ, ನಿಮ್ಮ ತಂದೆ ಒಂದು ಮನೆ ಕಟ್ಟಿಸಿದ್ರೆ ಕಟ್ಟಿಸ್ಬೋದು. ಒಂದು ಸೈಕಲ್ ಇದ್ರೆ ಬೈಕ್ ತಗೊಂಡಿರ್ಬೋದು, ಬೈಕ್ ಇದ್ರೆ ಕಾರ್ ತಗೊಂಡಿರ್ಬೋದು, ಫ್ಲೈಟಲ್ಲಿ ಓಡಾಡ್ಬೋದು. ಹೇಳಿ ಯಾರಾದ್ರೂ ಒಂದು ಮರನ, ನಮ್ಮಪ್ಪ 1 ಮರ ಇಟ್ಟಿದ್ದ, ನಾನು 20 ಮರ ಇಟ್ಟಿದ್ದೀನಿ, 2 ಮರ ನೆಟ್ಟಿದ್ದೀನಿ ಅಂತ ಯಾರು, 2 ಮರ ಬೆಳೆಸಿದ್ದೀನಿ ಅಂತ ಯಾರು ಹೇಳ್ತೀನಿ? ಅಥವಾ ಬೆಳೆಸಿದಾರೆ ಹೇಳಿ. ನೀವು ಬೇಡ, ನಿಮ್ಮ ಹಿಂದಿ ಹಿರಿಯರು, ನಾನೇ ಹೇಳ್ತಾ ಇದ್ದೀನಿ. ನಮ್ಮ ಇವರು ರೈತರಾಗಿದ್ರು, ಇವತ್ತು ನಾನು ಒಂದು ಜಿಲ್ಲಾಧಿಕಾರಿ. ನಮ್ಮ ತಂದೆ ಎಷ್ಟು ಸಂಪಾದನೆ ಮಾಡ್ತಿರೋ ಅದ್ರ 10ರಷ್ಟು 20ರಷ್ಟು ಸಂಪಾದನೆ ಮಾಡ್ತಾ ಇರ್ಬೋದು. ಆದರೆ ನಮ್ಮ ತಂದೆ ಅಥವಾ ನಮ್ಮ ತಾತ ಬೆಳೆಸಿರೋಂಥ ಮರನ ನಾನು ಬೆಳೆಸಿದ, ಇಲಾಖೆ ಹುದ್ದೆ ಬಿಟ್ಬಿಡಿ, ಪರ್ಸನಲ್ ಮಾತಾಡ್ತೀನಿ, ಬೆಳೆಸಿದ ಮರ ಇಲ್ಲ. ಅದರಿಂದ ಇದೊಂದು ಹೇಳಬೇಕು ಅಂದರೆ, ಅದಕ್ಕೆ ಹೇಳ್ತಾರೆ ಇಟ್ಟಿದ್ದು ಬಳುವಳಿ ಅಲ್ಲ. ನೀವೇನಾದರೂ ಮರ ಕಡಿದ್ರೆ ಅದು ನಿಮ್ಮ ಮಕ್ಕಳಿಂದ ಮಾಡಿದ ಸಾಲ. ಅಂದರೆ ಆ ಮರನ ನಿಮ್ಮ ಮುಂದಕ್ಕೆ ಬಿಟ್ಟು ಹೋಗ್ಬೇಕಾಗುತ್ತೆ, ಅದು ಸಾಲ ಆಗಿರುತ್ತೆ. ಆ ಸಾಲ ಹೆಂಗೆ ತೀರಿಸ್ಬೇಕು? ನೀವು ಗಿಡ ನೆಡೋದ್ರ ಮೂಲಕ. ನೀವೇನಾದರೂ ಮರ ಕಡಿದ್ರೆ, ನಿಮ್ಮ ಮರನ ಉಪಯೋಗ ಮಾಡಿಕೊಂಡ್ರೆ, ದಯವಿಟ್ಟು ಮುಂದಿನ ಯೋಚನೆ ಮಾಡ್ಕೊಳ್ಳಿ. ನೀವು ಮನೆ ಕಟ್ಟಬೇಕು, ಎಷ್ಟೋ ಜನ ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗ್ತೀರಿ,
ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇರ್ತೀರಿ, ಒಂದು ದೊಡ್ಡ ದೊಡ್ಡ ಸೈಟ್ ತಗೊಳ್ತೀರಿ, ಮನೆ ಕಟ್ತೀರಿ, ಮನೆಗೆ ಅಲಂಕಾರ ಬೇಕು ಅಂತ ಮರ ಇದ್ದರೆ ಚೆನ್ನಾಗಿರುತ್ತೆ ಅಂತ ತೇಗದ ಮರನೋ ಐದು ಮರಗಳ ತಂದು ನೀವು ಮನೆ ಕಟ್ತೀರಿ. ಸೊ ಆ ಕಟ್ಟೋದೆಲ್ಲ ಏನಂದರೆ ನೀವು ಸಾಲ ಅಂತ ತಿಳ್ಕೋಬೇಕು. ಆ ಸಾಲ ತೀರಿಸ್ಬೇಕು ಅಂದರೆ ಗಿಡ ನೆಡಬೇಕು. ಇದು ನಮ್ಮ ಒಂದು ಕೊನೆಯದಾಗಿ ಈ ಒಂದು ಚಿರತೆಯ ಅಂತಾರಾಷ್ಟ್ರೀಯ ದಿನಾಚರಣೆ ಮಾಡ್ತಾ ಇರೋದು ದಿನ ಅಂದರೆ ಎಲ್ಲ ಗೊತ್ತಿರೋ ಹೇಳಿದ್ದಾರೆ. ಈಗ ಇದರಲ್ಲಿ ನಮ್ಮ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಾವು ಒಂದು ನಶಿಸದ ಹೋಗಿದ್ದು ಒಂದೇ ಉದ್ದೇಶಕ್ಕೋಸ್ಕರ ನಾವು ಈ ಒಂದನ್ನೆಲ್ಲ ಮಾಡಬಾರ್ದಾಗಿದೆ. ಇವತ್ತಿನಲ್ಲಿ ಏನಾಗಿದೆ ಅಂದರೆ ಇವತ್ತು ಚಿರತೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ, ಮತ್ತು ನಗರೀಕರಣ ಜಾಸ್ತಿ ಆಗ್ತಾ ಇದ್ದಾವೆ. ಕಾಡಲ್ದಿದ್ರು ಕೆಲವು ಗೋಮಾಳಗಳು, ಕೆಲವು ನಿಮ್ಮ ಹೊಲಗಳು ಕಾರಣ ಅಂತ ಇರ್ತಿತ್ತು. ಅವತ್ತಿನ ದಿವಸ ಎಲ್ಲ ಚಿರತೆ ಇದ್ದರೂ ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಇವತ್ತೇನಾಗಿದೆ, ಕಾಡನ್ನೆಲ್ಲ ನಗರೀಕರಣ ಮಾಡಿ ಅಲ್ಲಿ ಓಡಾಡ್ತಿದ್ದ ಚಿರತೆಗಳೇ ನ್ಯಾಚುರಲ್ ಈಗಲೂ ಓಡಾಡ್ತಿದ್ದಾವೆ. ಆದರೆ ನಾವು ನಗರೀಕರಣದಿಂದ ನಮ್ಮ ಮನೆಗಳು ಬಂದಿದ್ದಾವೆ. ಆಮೇಲೆ ಹೆಚ್ಚಿನ ಅಂಶ ಈಗ CCTV ಬಂದಿದೆ. CCTV ಚಿರತೆ ಹೋಗ್ತಾನೆ ಎಲ್ಲರೂ. ಬೆಂಗಳೂರಲ್ಲಂತೂ ಅಲ್ಲಾಗೋಲ್ಲ. ಮೊನ್ನೆ ನೋಡ್ತಾ ಇರೋ ದಿನ ಭಾರತೀ ನಗರದಲ್ಲಿ ಜನಗಳ ಓಡಾಟದ ಕಷ್ಟ, ಚಿರತೆ ಕಂಡ ಎದುರದ ಜನ. ಅವಶ್ಯಕತೆ ಇಲ್ಲ, ಇದನ್ನೇ ನಾವು ಹೇಳಕ್ ಬಂದಿರೋದು. ಚಿರತೆ ಕಂಡು ಎದುರುವಂಥ ಅವಶ್ಯಕತೆ ಇಲ್ಲ. ಆದರೆ ಯಾಕೆ ಅವಶ್ಯಕತೆ ಇಲ್ಲ, ಯಾವ ರೀತಿ ಬದುಕಬೇಕು ಅನ್ನೋದಕ್ಕೋಸ್ಕರ ನಮ್ಮ ಈ ಒಂದು ಏನೋ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳು ವಿಪಿನ್ ರಾಯ್ ಹಾಗೂ ಅಕ್ಷಯ್ ಕುಮಾರ್ ಬಂದಿರ್ತಾರೆ, ತಿಳಿಸ್ಕೊಳ್ತಾರೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಹೇಳ್ಕೊಟ್ಟು ಅವ್ರನ್ನೂ ಎಜುಕೇಟ್ ಮಾಡಿ ಸಹಬಾಳ್ವೆ ಆಗಬೇಕೀಗ. ಎಲ್ಲ ಪ್ರಾಣಿಗಳ ಜೊತೆ ಕೂಡ ಯಾಕೆ ಬದುಕಬೇಕು, ಅವಕ್ಕೂ ಒಂದು ಬದುಕು ಹಕ್ಕಿದೆ, ನಮಗೂ ಹಕ್ಕಿದೆ. ನಾವಿಬ್ಬರು ಕ್ಲಾಶ್ ಆಗಬಾರ್ದು, ಮಾನವ ಪ್ರಾಣಿಯ ಸಂಘರ್ಷ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮ ಆಯೋಜಿಸೋದಕ್ಕೆ ಈ ಒಂದು ಸಭಾಂಗಣ, ನಾನು ಓಡಾಡ್ತಿದ್ದ ಜನ ನಾವು ಕುತ್ಕೊಂಡು ನೋಡ್ತಿರೋ ಒಂದು ಓಪನ್ ಸ್ಪೇಸ್ನ ಸಭಾಂಗಣ ಮಾಡಿ ಇವತ್ತಲ್ಲಿ ಒಂದು ನಮ್ಗೆ ಅವಕಾಶ ಕೊಟ್ಟಿರುವಂತಹ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ HK ಶ್ರೀಕಂಠ ಅವರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ಮತ್ತು ರಾಮನಗರ ಬೆಂಗಳೂರು ದಕ್ಷಿಣ ಅರಣ್ಯ ವಿಭಾಗದ ಭಾಗವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಕೇಳಿದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಉತ್ತೇಜನ ನೀಡಿ ಮಾಡೋಂಥ ಇಬ್ಬರು ಪ್ರಾಂಶುಪಾಲರಾದಂತಹ ಕೆಂಪೇಗೌಡರು, ರುದ್ರೇಶ್ ಅವರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮ ಮತ್ತು ಜಾಥಾದಲ್ಲಿ ನಮ್ಮ ಜೊತೆ ಸಪೋರ್ಟ್ ಮಾಡೋದಕ್ಕೆ ಮತ್ತು ಮುಂದಿನ ಪೀಳಿಗೆ ಕೂಡ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮಗೂ ಕೂಡ ನಾನು ಇಲಾಖಾ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಆಯೋಜಿಸಿರುವಂತಹ ನನ್ನ ನೆಚ್ಚಿನ ಒಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕನಕಪುರ ಭಾಗ, ಹಾಗೆ ಕನಕಪುರ ಭಾಗದ ವಲಯ ಅರಣ್ಯಾಧಿಕಾರಿಗಳು ಎಲ್ಲ ಸಿಬ್ಬಂದಿಗೂ ಕೂಡ ನಾವು ಹೊಂದಿಸ್ತಾ ಇದ್ದೇನೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ದಿವ್ಯಾ 3 ಜನ ನಿಂತ್ಕೊಂಡು ನಿಮ್ಮ ಇಲ್ಲಿ ನೆರೆದಿರುವಂತಹ ಇದು ಯಂಗ್ ಗರ್ಲ್ಸ್ ಸ್ಟೂಡೆಂಟ್ಸ್ಗಳಿಗೆ ಇನ್ಸ್ಪಿರೇಷನ್ ಆಗಬೇಕು. ಬನ್ನಿ ನಿಂತ್ಕೊಳ್ಳಿ, ಇದ್ದೀರಿ ನೋಡಿ. ಒಂದು ಕ್ಯಾಟಗರಿಗೆ ಹುದ್ದೆ, ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಶ್ರೀಮತಿ ಚೈತ್ರ ಅಂತೇಳಿ. ಅವರು ಚನ್ನಪಟ್ಟಣವರು. ಅವರು ಬೇರೆಯವರಿಗೆಲ್ಲ ಬೇರೆ ಡಿಪಾರ್ಟ್ಮೆಂಟ್ ಗೊತ್ತದೆ. AC ಗೊತ್ತಿದೆಯಲ್ಲ ನಿಮಗೆ? AC ರ್ಯಾಂಕ್. ತಹಸೀಲ್ದಾರ್ಗಿನ್ನ ದೊಡ್ಡವರು AC ರ್ಯಾಂಕು. ಇವರು ಚೈತ್ರ ಅಂತ ಮಾಗಡಿಯವರು. ಅವರು ತಾಲೂಕು ಲೆವೆಲ್ ಅಧಿಕಾರಿ, ವಲಯ ಅರಣ್ಯಾಧಿಕಾರಿ ಅಂತ. ಮತ್ತೆ ಮಧ್ಯದಲ್ಲಿ DRF ಇದ್ರು ಅಲ್ಲ ವನಿತಾ ಅಂತ, ಅವರು ಕೂಡ ಇದೇ ಕನಕಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹೆರಿಗೆ ರಜೆಯಲ್ಲಿ ಹೋಗಿರೋದ್ರಿಂದ ಬರೋಕ್ಕಾಗಲಿಲ್ಲ. ಮತ್ತು ದಿವ್ಯಾ ಕೂಡ ನಮ್ಮ ಇಲಾಖೆಯಲ್ಲಿ ಭವ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ದಿಟ್ಟ ಹುಡುಗಿ, ಅತ್ಯಂತ ಪ್ರಶಂಸೆ ಗಳಿಸಿದ್ದಾಳೆ ಸಾರ್ವಜನಿಕರಲ್ಲಿ. ರಾತ್ರಿ ಎಲ್ಲರೂ ನಮಗೆ ಫಸ್ಟ್ ಬಂದಾಗ ಬೈದರು, ಒಂದು ಕಾಡಲ್ಲಿ ಹೆಣ್ಮಗಳು ಹಾಕ್ಬಿಟ್ಟಿದ್ದೀರಿ ಅಂತೇಳಿ. ಅದೇ ಬೈದ ಜನಗಳು ಗಂಡು ಹುಡುಗರಿಗೆ ಹೆಚ್ಚಾಗಿ ಕೆಲಸ ಮಾಡ್ತಿದ್ದಾರೆ ಸರ್ ಅನ್ನೋ ಒಂದು ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಈ ಥರ ನೀವು ಕೂಡ ಆಗಲಿ, ಇವತ್ತೆಲ್ಲ ಬಂದಿದ್ದೀರಿ. ಅತ್ಯಂತ ಹೆಚ್ಚಿನ ಇದರಲ್ಲಿ ನನ್ನ ಸ್ಟೂಡೆಂಟ್ಸ್ಗಳ ಥರನೇ ಇದ್ದೀರಿ ನೀವು. ನಾನು ಎಷ್ಟೋ ಜನ ಸ್ಟೂಡೆಂಟ್ ಪಾಠ ಮಾಡಿದ್ದೀನಿ. ಈ ಒಂದು ಹುದ್ದೆಗಳನ್ನು ಅಲಂಕರಿಸೋಕ್ಕೆ ನೀವು ಇವತ್ತಲ್ಲೇ ನೀವು ಒಂದು ಎಜುಕೇಷನ್ ಓದಬೇಕು, ಒಂದು ಪ್ರೇರಣೆ ಆಗಬೇಕು. ಈ ಒಂದು ಕಾರ್ಯಕ್ರಮ ಬೇರೆ ಚಿರತೆ ಇದಕ್ಕೆ ಅಂತ ಒಂದು ಪ್ರಾಣಿ ಇದನ್ನು ಇದು ಮಾಡೋದಂತಲ್ಲ, ನಿಮ್ಮ ಒಂದು ಇದರಲ್ಲಿ ಯಾಕೆ ನಾವು ಇಲ್ಲಿ ಮೇಜರ್ ತಗೊಳ್ತೀವಿ ಅಂದರೆ, ಇಲ್ಲಿ ಕುಳಿತಿರೋರೆಲ್ಲ ಒಂದು ಕಾಲದಲ್ಲಿ ಅಲ್ಲಿ ಕುಳಿತಿರೋದೆ, ನಾವೆಲ್ಲ ಅಲ್ಲಿ ಕುಳಿತಿದ್ದಾರೆ, ನಾವು ಒಂದು ನಿಮ್ಮನ್ನು ನೋಡ್ತಾ ಇರೋರೆ. ಅವಾಗ ಎಲ್ಲೋ ಒಂದೊಂದು ಕಡೆ ಅಂದ್ಕೊಂಡಾಗ ನೀವು ದೇವಿಗಳು ಇಟ್ಕೋಬೇಕು. ಇಲ್ಲ ಪ್ರಿನ್ಸಿಪಲ್ ಆಗಬೇಕಾ, ಇಲ್ಲ ಮರ್ಸಪ್ಪ ರವಿ ಆಗಬೇಕಾ, ಇಲ್ಲ ಈ ಸಹಾಯಕ ಅರಣ್ಯ ಸಂಸ್ಥೆ ಆಗಬೇಕಾ, ಇಲ್ಲ ಅಂದರೆ ಡೈರೆಕ್ಟಾಗಿ IAS IFS ಬರೆದು ಉನ್ನತ ಹುದ್ದೆಗೆ ಇರಬೇಕಾ,
ಅರ್ಥ ಆಯ್ತಲ್ಲ. ಮತ್ತೆ ಅಲ್ಲಿ ನಿಂತಿದ್ದಾರೆ ಮಾಧ್ಯಮ ಮಿತ್ರರು ಕೂಡ, ಅವ್ರದ್ದು ಒಂದು ಉದ್ಯೋಗ. ಸೊ ಯಾರು ಯಾವ ತಾನು ಆಡ್ಕೊಂಡ್ಬಿಡ್ತಾರೆ ಮಾಡ್ಕೋಬೇಕು ಅನ್ನೋದು ಕೂಡ ನೀವೇ ಥಿಂಕ್ ಮಾಡಬೇಕು. ಆ ಒಂದು ಇದಕ್ಕೆ ಪರಿಶ್ರಮಕ್ಕೆ ನೀವು ತಮ್ಮ ಎಲ್ಲ ಒಂದು ರಿಸೋರ್ಸಸ್ ಇವತ್ತಿನ ದಿನಗಳಲ್ಲಿ ನಮ್ಮ ದಿನಗಳಲ್ಲಿ ಸ್ವಲ್ಪ ಮೂವೀಸ್ ಇವೆಲ್ಲ ನಮ್ಮ ಎಜುಕೇಷನ್ಗೆ ತೊಂದರೆ ಆಗ್ತಿತ್ತು ನಾವು ಯೋಚನೆ ಮಾಡ್ತಾ ಇದ್ದೋ. ಆದರೆ ಈಗಿನ ದಿನಗಳಲ್ಲಿ ನಿಮ್ಮ ಮೊಬೈಲ್ಸ್ಗಳಂತೂ ಭಾಳ ಡಿಸ್ಟ್ರಾಕ್ಷನ್ ಆಗಿದ್ದಾವೆ. ಅದು ನಾವು ಎಷ್ಟು ಹೇಳಿದ್ರೂ ಅರ್ಥ ಆಗೋದಿಲ್ಲ ನಿಮಗೆ. ಅದನ್ನು ನೀವೇ ಅರ್ಥ ಮಾಡ್ಕೋಬೇಕು, ನೀವೇ ಹೋಗ್ಬೇಕು. ಮತ್ತು ನಮ್ಗೆ ಅಂದರೆ ರೇಸಲ್ಲಿ ಕಡಿಮೆ ಜನ ಇದ್ದರು, ಒಂದು 8-10 ಜನ ರೇಸ್ ಅಂತ ಓಡ್ತೀವಿ. ಇವತ್ತಲ್ಲ, ಇವತ್ತು ಆ 8-10 ಜನಕ್ಕೆ 8,000 ಜನಗಳಾಗಿದ್ದಾವೆ. ರೇಸಲ್ಲಿ ನೀವು ಯಾರು ಓಡ್ತೀರಿ ಅದನ್ನು ಗುರಿ ಮುಟ್ಟಕ್ಕಾಗತ್ತೆ. ಗುರಿ ಮುಟ್ಟಬೇಕು ಅನ್ನೋ ಛಲಗಳು ಎಲ್ಲರೂ. ಒಬ್ಬ ಪ್ರಿನ್ಸಿಪಾಲ್ಗೆ ಏನು ಅನ್ಸುತ್ತೆ ಅಂದರೆ 8,000 ಜನದಲ್ಲಿ 8,000 ಜನ ಓದ್ಲಿ ಅಂತ ಆಸೆ ಇರ್ತದೆ. ಯಾರೋ 8 ಜನ ಬಂದು ಮುಂದೆ ಹೋಗ್ಲಿ ಅಂತ ಇರೋದಿಲ್ಲ. ಏನು ಕೇಳ್ಕೊಡ್ರೆ ಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಹೆಚ್ಚಿನ ಆಗಂತ ಕನಸು ಕಾಣ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ನೀವು ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಅಯ್ಯೋ ಎಲ್ಲ ಬಂದು ಏನಪ್ಪ ಏನೇ ಬಂದರೂ ನಮ್ಮ ತಂದೆ ಇಲ್ಲ ಆಗ್ತಾರೆ ಅನ್ನೋದು ಉದ್ದೇಶ ಏನೇ ಇರ್ಬೋದು. ಉದ್ದೇಶಗಳು ನೀವು ಗೋಲ್ ಇಟ್ಕೋಬೇಕು. ಲೇಡೀಸ್ಗಳಂತೂ ನಾನು ಹೇಳಿದ್ದೀನಿ ನೋಡಿ, ಅವರೆಷ್ಟು ಸ್ಫೂರ್ತಿದಾಯಕವಾಗಿದ್ದಾರೆ ಮತ್ತು ಶಕ್ತಿದಾಯಕ. ಇಲಾಖೆ ರಾತ್ರಿ ಆಗಲೂ ಮಾಡುವಂಥ ಇಲಾಖೆಯಲ್ಲಿ ಕೆಲಸ. ಯಾಕೆ ನಾನು ಬೇಕಂದರೆ ಬೇರೆ ಇಲಾಖೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ಬಂದರೆ 5 ಗಂಟೆಗೆ ಮುಗಿಸ್ಕೊಂಡು ಎಜುಕೇಷನ್ ಹೋಗ್ಬೋದು. ಆದರೆ ಇಲ್ಲಿ ಹಂಗಲ್ಲ, ರಾತ್ರಿ 12 ಗಂಟೆಗೆ ಅನಿವಾರ್ಯ ಇರೋದು ಇದಾಗಿದೆ ಅಂದರೆ ಫೋನ್ ಬರ್ತದೆ, ಒಯ್ದೋಡ್ಬೇಕು. ಅರ್ಥ ಆಯ್ತಲ್ಲ. ಅವ್ರ ಜೊತೆ ಒಂದು ಸಿಬ್ಬಂದಿ ಇರ್ತಾನ ಇಲ್ವಾ ಗೊತ್ತಿಲ್ಲ. ಇವ್ರಿಗಂತೂ ಇವರು 2 ವರ್ಷ ಚಿರತೆ ದಿನಾಚರಣೆ ಮಾಗ್ಲಿಲಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ನಿಮ್ಮ ಕಡೆಯಿಂದ ಅವ್ರಿಗೊಂದು ಕಡತಾಳ ಬಂದರೆ ಭಾರಿ ಚೆನ್ನಾಗಿ ಆಯೋಜನೆ ಮಾಡಿ ಹೇಳಿದ್ದಾರೆ. ಅವರು ಲೆಪರ್ಡ್ ಜಾಸ್ತಿ, ಸಿಕ್ಕಾಪಟ್ಟೆ ಚಿರತೆಗಳ ಕಾಟ ರಾತ್ರಿಯಲ್ಲಿ ನಿದ್ದೆ ಇರೋದಿಲ್ಲ ರಾತ್ರಿಯಲ್ಲಿ. ಅದೇ ರೀತಿ ಇವತ್ತು ಇಲ್ಲಿ ಆನೆ ಕಾಟಕ್ಕೆ ಬಂದಿದ್ದಾರೆ. ಅವರು ಕೂಡ ರಾತ್ರಿ ಎಲ್ಲ ಇದು ಮಾಡಿ ಮತ್ತೆ ಈ ಹುದ್ದೆ ಹೋದಂತೆಲ್ಲ ವಿಸ್ತೀರ್ಣ ದೊಡ್ಡದಾಗುತ್ತೆ, ಜವಾಬ್ದಾರಿ ಜವಾಬ್ದಾರಿ ಆಗುತ್ತೆ. ಅದರಿಂದ ನೀವೆಲ್ಲ ಈ ಒಂದು ಕಾರ್ಯಕ್ರಮದ ಇದರಿಂದ ಅಳವಡಿಸ್ಕೊಳ್ಳೋದೆಲ್ಲರೂ ಕೂಡ ನಾವುಗಳು ನಿಮಗೆ ಇನ್ಸ್ಪಿರೇಷನ್ ಆಗಿ ನೀವು ಅಕಸ್ಮಾತ್ ಎಲ್ಲೋ ಒಂದು ಕಡೆ ನಾವು ಸಿಕ್ಕಿದಾಗ ಅಥವಾ ಮೇಡಮ್ ಸಿಕ್ಕಿದಾಗ, ಮೇಡಮ್ ನಿಮ್ಗೆ ನೋಡಿ ನಾವು ಈ ಒಂದು ಹುದ್ದೆಗೆ ಬಂದಿದ್ದೀವಿ, ಈಗ ಒಂದು ಕೆಲಸ ಆಯ್ಕೆ ಮಾಡ್ಕೊಂಡು ಸಿಕ್ಕಿದೆ ಅಂತಂದರೆ ಶಿ ಆರ್ ಆಲ್ ಮೋಸ್ಟ್ ಹ್ಯಾಪಿಯೆಸ್ಟ್ ವುಮನ್ಸ್. ಬೇರೆ ವುಮನ್ಸ್ ಕೇಳ್ತಾರೆ ಸಾಹೇಬ್ರು ಅಂತ ಇಲ್ಲದಪ್ಪ. ಯಾಕಂದ್ರೆ ಇದು ಅತ್ಯಂತ ಅಂದರೆ ಹುಡುಗರು ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ತಾರೆ. ಕೆಲವು ರಿಸ್ಟ್ರಿಕ್ಷನ್ ಇರುವಂಥ ಜಾಬ್ಗಳಿದೆ, ಪೊಲೀಸ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಇದರಲ್ಲಿ ಅಂತೇಳಿ. ಅದೇ ಎಲ್ಲ ಒಂದು ಟಿ ವಿ ನೋಡೋ ತಮಾಷೆಗೆ ಎಲ್ಲ ಕ್ಷೇತ್ರದಲ್ಲಿ ಮಾಡ್ತಾರೆ, ಅದ್ರ ಫೈರ್ ಸ್ಟೇಷನ್ ಮಾತ್ರ ಕೆಲಸ ಮಾಡಲ್ಲ. ಅದು ಹುಡುಗ ನೀವು ನೋಡ್ಬೇಡಿ. ಥ್ಯಾಂಕ್ ಯು. ಈ ಒಂದು ಇದು ಕೊಡೋದಕ್ಕೆ ಎಲ್ಲರಿಗೂ ಇಂಟ್ರೆಸ್ಟ್ ಆಗಿ ಇದು ಮಾಡಿದ್ದಾರೆ. ಯಾರು ಬೇಕಾಗಿದೆ 3 ಜನ ಆಯ್ಕೆ ಮಾಡ್ತಾರೆ, ಬಂದು ಇಂಟ್ರೆಸ್ಟ್ ಬಂದರು ಬನ್ನಿ. ಅಲ್ಲ, ನಾನು ಇಂಡಿವಿಜುವಲ್ ಕೊಡ್ತೀನಿ, ಬೇಕಾದ್ರೆ ಕೊಡ್ತೀನಿ. ನಾನು ನಿಮ್ಗೆ ಬೇಕಾದ್ರೆ ಹೇಳಿ ಇಂಡಿವಿಜುವಲ್ ತಂದುಕೊಡ್ತೀನಿ, ಹೆಸರು ಬರ್ತೀನಿ, ನಿಮ್ಮ ಇವ್ರ ಕೈ ಕೆಂಪೇಗೌಡರ ಕೈ ಕೊಡಿಸ್ಕೊಡ್ತೀನಿ. 3 ಜನ ಬನ್ನಿ. ಇಂಗ್ಲೀಷ್ನ ನಾವು ಸಬ್ಜೆಕ್ಟ್ ಆಗಿ ಓದಿದ್ದೀವಿ, ಲ್ಯಾಂಗ್ವೇಜ್ ಆಗಿ ಕಲ್ತಿಲ್ಲ. ಅದಕ್ಕೆ ಲ್ಯಾಂಗ್ವೇಜ್ ಆಗಿ ಕಲಿಬೇಕು. ಅದಕ್ಕೋಸ್ಕರ ನೀವು ತಪ್ಪೋ ಸರಿನೋ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ಇಂಗ್ಲೀಷ್ ಮಾತಾಡೋದು ಕಲ್ತ್ರೆ ನಿಮ್ಗೊಂದು ಆತ್ಮಸ್ಥೈರ್ಯ ಬರ್ತದೆ. ಮುಂದೆ ಹೋದಾಗ ನಿಮಗೆ ನೀವು ಮಾತಾಡ್ತಾ ಹೋಗಿರ ಅನ್ಕೋಬೋದು, ಏನೋ ಟಸಪಸ ಅಂತಾನೆ, ಏನು ಇಂಗ್ಲೀಷಲ್ಲಿ ಹುಡ್ಕೊಂಡಾಡ್ತಾನೆ, ಇವೆಲ್ಲ ಮಾತಾಡಿದ್ದಾರೆ, ನಮ್ಮೆಲ್ಲ ಮಾತಾಡಿದ್ದಾರೆ. ನೋ, ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತೆ. ತಪ್ಪುಗಳು ನಿಮ್ಮಲ್ಲೇ ಇರ್ತದೆ. ನಿಮ್ಗೆ ಗೊತ್ತಿರೋ ಸ್ನೇಹಿತರು ನಿಮ್ಗೆ ತಪ್ಪು ತಿಳ್ತಾರೆ, ನಿಮ್ಗೆ ಒಂದು ಮಾತಾಡ್ತಾ ಹೋದಾಗ ಆತ್ಮಸ್ಥೈರ್ಯ ಬರ್ತದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮನೇಲಿ ಈಗ ಮಾತಾಡೋಕೆ ಕಷ್ಟ ಇರ್ತದೆ. ಕೆಲವರು ಇರ್ಬೋದು ಇಂಗ್ಲೀಷ್ ಮೀಡಿಯಮ್ನ ಬಂದಿರ್ಬೋದು, ಚೆನ್ನಾಗಿರ್ತಾರೆ. ಯಾರಿಲ್ಲ, ನೀವು ಸರಿಯಾದ ಇಂಗ್ಲೀಷಲ್ಲಿ ಇರ್ಬೋದು, ಗ್ರಾಮೆಟಿಕಲ್ ತಪ್ಪೇ ಇರ್ಬೋದು, ಮಾತಾಡ್ತಾ ಹೋಗಿ ಅದು ಮುಂದೆ ಒಂದು ದಿವಸ ನಿಮಗೆ ತಪ್ಪುಗಳೇ ನಿಮಗೆ ಒಳ್ಳೆಯದನ್ನು ಕಲಿಸ್ಕೊಡ್ತದೆ. ಥ್ಯಾಂಕ್ ಯು.